ಒಂದು ದೇಶಕ್ಕೆ ಸಂವಿಧಾನ ಎಷ್ಟು ಇಂಪಾರ್ಟೆಂಟು, ಯಾವ ರೀತಿ ನಡಿಬೇಕು, ಮತ್ತೆ ಭಾರತದ ಸಂವಿಧಾನ ಹೆಂಗೆ ಬೆಳೆದು ಬಂತು, ಯಾವ ರೀತಿ ರಚನೆ ಆಯಿತು, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಮ್ಮೊಂದಿಗೆ ಇವತ್ತು ಹರೀಶ್ ಸರ್ ಹಂಚಿಕೊಂಡಿದ್ದಾರೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಮಂಜ. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ಭಾರತ ಸಂವಿಧಾನ ಓಕೆ, ನೀವು ಭಗವದ್ಗೀತೆ ಅನ್ಬೋದು, ಕುರಾನ್ ಅನ್ಬೋದು, ಬೈಬಲ್ ಅನ್ಬೋದು, ಯು ಕ್ಯಾನ್ ಕಾಲ್ ಇಟ್ ಎನಿಥಿಂಗ್. ದಟ್ ಈಸ್ ದಿ ಮದರ್ ಆಫ್ ಆಲ್ ಲಾಸ್ ಇನ್ ದ ಕಂಟ್ರಿ. ಓಕೆ, ಯಾವುದೇ ಕಾನೂನು ರಚನೆ ಆಗಬೇಕಾದ್ರೆ ಭಾರತ ಸಂವಿಧಾನದಲ್ಲಿ ಇರತಕ್ಕಂಥ ಅಧಿಕಾರದ ದತ್ತವಾಗಿ ಅಧಿಕಾರವನ್ನು ಚಲಾವಣೆ ಮಾಡಿ ಕಾನೂನುಗಳನ್ನ ರಚನೆ ಮಾಡ್ತಾರೆ. ಭಾರತ ಸಂವಿಧಾನ ರಚನೆ ಆಗಿದೆ ಹೇಗೆ? ಹೌ ಡಿಡ್ ದಿ ಕಾನ್ಸ್ಟಿಟ್ಯೂಷನ್ ಕಮ್ ಇನ್ ಟು ಎಫೆಕ್ಟ್? ಹೌ ವಾಸ್ ದಿ ಕಾನ್ಸ್ಟಿಟ್ಯೂಷನ್ ಫ್ರೇಮ್ಡ್? ಆ್ಯಂಡ್ ವಿ ವಿಲ್ ಟೇಕ್ ಯು ಡೌನ್ ದ ಹಿಸ್ಟ್ರಿ ಲೇನ್. ಏನು ಸಂಕ್ಷಿಪ್ತವಾಗಿ ಹೇಗೆ ಭಾರತ ಸಂವಿಧಾನ ರಚನಾ ಸಭೆ ಬಗ್ಗೆ ಹಾಗೂ ರಚನೆ ಹೇಗೆ ಮಾಡಿದ್ರು, ಯಾರ್ಯಾರಿದ್ದರು ಇದ್ರು, ಆಮೇಲೆ ಭಾರತದ ಸಂವಿಧಾನದ ಶಿಲ್ಪಿ ಯಾರು, ಅದರ ಕಾನೂನು ಸಲಹೆಗಾರ ಯಾರು, ಎಷ್ಟು ಜನ ಸದಸ್ಯರಿದ್ದರು, ಯಾವತ್ತು ಅನುಷ್ಠಾನಗೊಂಡು, ಯಾವತ್ತು ಸಾರ್ವಜನಿಕವಾಗಿ ಉಪಯೋಗಿಸೋದಕ್ಕೆ ಸಾರ್ವಜನಿಕರಿಗೆ ಈ ಸಂವಿಧಾನವನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ನನಗಿರ್ತಕ್ಕಂಥ ಮಾಹಿತಿ, ನನಗೆ ಜ್ಞಾನ ಇದೆ ಅಂತ ಹೇಳಲ್ಲ, ನನ್ನ ಹತ್ರ ಇರೋ ಮಾಹಿತಿ ತಮ್ಮಲ್ಲಿ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಐ ವಿಲ್ ಶೇರ್ ದಿ ಇನ್ಫಾರ್ಮೇಷನ್ ವಾಟ್ ಐ ಹ್ಯಾವ್ ವಿತ್ ಮೀ. It is for you to process the information and convert it into knowledge. That's the difference between knowledge and information. Processed information becomes knowledge. Information is like crude oil. Knowledge is refined oil. Okay? So, ಹೇಗೆ ನೀವು ಅದನ್ನು ಜೀರ್ಣಿಸ್ಕೊಂಡು, ಅದನ್ನು ಅರ್ಥ ಮಾಡಿಕೊಂಡು, ಅದನ್ನು ಫಾಲೋ ಮಾಡ್ತೀರಾ, ಹೇಗೆ ಅದನ್ನು ಅನುಸರಿಸ್ತೀರಾ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡೋದಕ್ಕೆ ನನಗೆ ಈ ಒಂದು ಸುವರ್ಣ ಅವಕಾಶ ಕೊಟ್ಟಿದ್ದಾರೆ BPACನವರು. ನಾನು BPACನ ಸದಸ್ಯನಾಗಿರೋದ್ರಿಂದ ಸೊ ನಾವೇ ನಮ್ಮ ಕಡೆಯಿಂದ ನಮ್ಮ ಕೊಡುಗೆ ಏನು ಅನ್ನೋದನ್ನು ನಿಮಗೆಲ್ಲ ತಿಳಿಸೋದಕ್ಕೋಸ್ಕರ ಈ ಒಂದು ಅವಕಾಶನ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ ನಾನು. ಭಾರತ ಸಂವಿಧಾನದ ಬಗ್ಗೆ ನಿಮಗೆ ಏನು ಗೊತ್ತು? ಯಾರಿಗೇನು ಗೊತ್ತೋ ಕೈ ಎತ್ತಿ ನೀವು ಅದನ್ನು ಹೇಳಿ. ಈವನ್ ಇಟ್ ಮೇ ಬಿ ಅ ಸ್ಮಾಲೆಸ್ಟ್ ಥಿಂಗ್, ಇಟ್ ಮೇ ಬಿ ಅ ಸ್ಮಾಲ್ ಇನ್ಸಿಡೆಂಟ್, ಸ್ಮಾಲ್ ಇನ್ಫಾರ್ಮೇಷನ್, ಬಟ್ ಇನ್ಫಾರ್ಮೇಷನ್ ಈಸ್ ಗುಡ್ ಫಾರ್ ಹೆಲ್ತ್. ಎನಿ ಇನ್ಫಾರ್ಮೇಷನ್ ಈಸ್ ಗುಡ್ ಫಾರ್ ಹೆಲ್ತ್. Okay, even the bad information is good for health. Example, bad information ಅಂತ ಜನಕ್ಕೆ ಬ್ಯಾಡ್ ಇನ್ಫಾರ್ಮೇಷನ್ ಬಗ್ಗೆ ಅವೇರ್ನೆಸ್ ಕೊಡೋ ಮಾಹಿತಿ ಇರುತ್ತಲ್ಲ, ದಟ್ ಈಸ್ ಆಲ್ಸೋ ಗುಡ್ ಫಾರ್ ಹೆಲ್ತ್. ಸಿಗರೆಟ್ ಪ್ಯಾಕೆಟ್ ಮೇಲೆ ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಅಂತಾರೆ, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ದಟ್ ಈಸ್ ಅ ಗುಡ್ ಇನ್ಫಾರ್ಮೇಷನ್ ಅಬೌಟ್ ಅ ಬ್ಯಾಡ್ ಹ್ಯಾಬಿಟ್. ಓಕೆ, ಸೊ ಎವ್ರಿ ಇನ್ಫಾರ್ಮೇಷನ್ ಇಸ್ ಗುಡ್ ಫಾರ್ ಹೆಲ್ತ್ ಅನ್ಲೆಸ್ ಇಟ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಯಾ, is actually the world's the biggest it has written it is actually the written is copied from I guess London. I mean it is taken from various other constitutions, like we have some salient features from the US and some features from the yeah, good. Some information is there in this. Yeah. And then I do know the constitution because citizenship is the first chapter in that, and I've gone through all the basic criteria yen agirbeku Indian citizen agirakke anta, and then comes many amendments there. So I know I'm like Ambedkar ಒಬ್ಬರೇ ಕೆಲಸ ಮಾಡಿಲ್ಲ ಕಾನ್ಸ್ಟಿಟ್ಯೂಷನ್ಗೆ. ದೇರ್ ಆರ್ ಮೆನಿ ಅದರ್ ಪೀಪಲ್ ಹೂ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಇಟ್, ಬಟ್ ಮೇನ್ ಶಿಲ್ಪಿ ಅಂತ ಹೇಳಕ್ಕೆ ಬಂದಾಗ ಅಂಬೇಡ್ಕರ್ ನೇಮ್ ಇಸ್ ಆಲ್ವೇಸ್ ದೇರ್. ಆ್ಯಂಡ್ ವಾಟ್ ಎಲ್ಸ್? ಓಕೆ, ಲೆಂಥಿಯೆಸ್ಟ್ ಆಫ್ ದ ವರ್ಲ್ಡ್. ಲೆಂಥಿಯೆಸ್ಟ್ ಇನ್ ದ ವರ್ಲ್ಡ್. ಓಕೆ, ಯಾ, ನೀವೇನು ಹೇಳಬೇಕು ಅಂತ? ನಿಮ್ಮ ಹೆಸರು ಹೇಳಿ ದಯವಿಟ್ಟು. ವಿ ವಾಂಟ್ ಟು ನೋ ಹೂ ಯು ಆರ್. ಹಾಡು ಹೇಳ್ತೀರಾ? ಭಾರತ ಸಂವಿಧಾನ ನಮ್ಮ ಪ್ರಪಂಚದಲ್ಲಿ ಬೃಹತ್ ಸಂವಿಧಾನ ಆಗಿದೆ, ಲಿಖಿತವಾಗಿ ಬರೆದಿಟ್ಟಿರುವಂಥ ಒಂದು ಸಂವಿಧಾನ ಆಗಿದೆ. ತುಂಬಾ ದೇಶಗಳಿಂದ ಎರವಲು ಪಡ್ಕೊಂಡಿದ್ದೀವಿ, ಒಳ್ಳೊಳ್ಳೆದನ್ನೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಕ್ಸಾಂಪಲ್ ಅಮೇರಿಕಾ, ಫ್ರಾನ್ಸು, ಐರ್ಲೆಂಡು, ಇಂಗ್ಲೆಂಡು ಎಲ್ಲ ತುಂಬ ತೊಗೊಂಡಿದ್ದೀವಿ. ನಮ್ಮ ರಾಷ್ಟ್ರಪತಿ ಹೆಂಗಿರಬೇಕು, ಅವ್ರ ಕರ್ತವ್ಯ ಏನು, ಅವ್ರ ಅಧಿಕಾರ ಏನು ಅಂತೆಲ್ಲ ಇದಿದೆ. ಆಮೇಲೆ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ, ಅದ್ರ ಬಗ್ಗೆ ಹೆಂಗೆ, ರಾಜ್ಯಪಾಲರು ಹೆಂಗೆ, ಮುಖ್ಯಮಂತ್ರಿ ಹೆಂಗೆ, ಕೋರ್ಟ್ಸು
ಯಾವ ಥರ ನಡೀಬೇಕು, ಆಮೇಲೆ ನಮ್ಮ ಕಾನೂನು ಸೇವಾ ಆಯೋಗ, ಲೋಕಸೇವಾ ಆಯೋಗ, ಚುನಾವಣಾ ಆಯೋಗ, ಪ್ರತಿಯೊಂದು A to Z ಅಂತ ಹೇಳ್ಬೋದು. ನಮ್ಮ ಭಾರತ ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಹೆಂಗ್ ನಡಿಬೇಕು, ಯಾವ ಥರ ವ್ಯವಸ್ಥೆ ಇದೆ, ಆಮೇಲೆ ಮಿಲಿಟರಿ ಯಾವ್ದು ಆ ಥರ ಇರುತ್ತೆ, ಎಲ್ಲ ಪೊಲೀಸ್ ವ್ಯವಸ್ಥೆ A to Z ಆಡಳಿತ ಅಂದರೆ ಎಲ್ಲ ಎವ್ರಿಥಿಂಗ್ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಸಾಮಾನ್ಯ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಅವನು ಹೆಂಗ್ ಅಪ್ರೋಚ್ ಮಾಡಬೇಕು, ಹೆಂಗೆ ನ್ಯಾಯ ದೊರಕಿಸ್ಕೋಬೇಕು ಅನ್ನೋದೆಲ್ಲ ಇರುತ್ತೆ. ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಅನ್ಕೊಂತೀವಿ. ಓಕೆ, ಇನ್ನೇನಾದ್ರು ಇದೆಯಾ? ಸರ್, ನಾನು ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಯೋಚನೆ ಮಾಡಿದಾಗ ನನಗೆ ಬರೋದು ಒಂದೇ ಕೋಟ್ ಅಂಬೇಡ್ಕರ್ ಅವರಿದ್ದು, ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಗುಡ್ ಆರ್ ಬ್ಯಾಡ್, ಇಟ್ ಈಸ್ ಅಪ್ ಟು ದ ಪೀಪಲ್ ಹೂ ಆರ್ ಇನ್ ಪವರ್, ದೇ ಕ್ಯಾನ್ ಯುಟಿಲೈಸ್ ಇಟ್ ಫಾರ್ ಗುಡ್ ಆರ್ ಬ್ಯಾಡ್, ದಟ್ಸ್ ದ ಬೆಸ್ಟ್ ದೇ ಡಿಡ್. ಓಕೆ, ಎನಿಬಡಿ ಎಲ್ಸ್? ಇನ್ನೇನಾದರೂ ಇದೆಯಾ? ವಾಲಂಟಿಯರಿಸಮ್ ಅಂತ ನಾವು ಭಾರತೀಯ ವಿದ್ಯಾಭವನದಲ್ಲಿ ಏನಿದ್ದೀವಿ ಇವತ್ತು, ಡ್ರಾಫ್ಟಿಂಗ್ ಕಮಿಟಿ 6 ಜನ ಇದ್ರು. KM ಮುನ್ಷಿ ಕೂಡ ಅದರಲ್ಲಿ ಇದ್ರು. ಅದು ಭಾರತೀಯ ವಿದ್ಯಾಭವನ ಸಂಸ್ಥಾಪಕರು KM ಮುನ್ಷಿ. ಕರೆಕ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರಿಯಾಂಬಲ್ ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೂ ಇಸ್ ದ ಫಸ್ಟ್ ಸಿಟಿಸನ್ ಆಫ್ ಕಂಟ್ರಿ ಅದು ಡಿಫೈನ್ ಆಗಿರುತ್ತೆ. ಆಮೇಲೆ ಅದು ಬಿಟ್ಟು ಇಟ್ ಹ್ಯಾಸ್ ಸೆವೆರಲ್ ಅದರ್ ಇನ್ಫಾರ್ಮೇಷನ್ ರಿಲೇಟೆಡ್. ಅಂದರೆ ಬೇರೆ ಲಾ ಎಲ್ಲ ಡಿರೈವ್ ಆಗಿರೋದು ಕಾನ್ಸ್ಟಿಟ್ಯೂಷನಿಂದ. ಓಕೆ, ಇನ್ನೇನಾದರೂ ಇದೆಯಾ? ಎಲ್ಲರಿಗೂ ನಮಸ್ಕಾರ. ನಾನು ದೇವಿಕಾ ಅಂತ. ಈ ಸಂವಿಧಾನದ ಪೀಠಿಕೆ ವಿಷಯನ ಆಧರಿಸಿನೇ ಕೆಲವೊಂದಿಷ್ಟು ಮೀಸಲಾತಿಗಳಿದೆ. ಆ ಮೀಸಲಾತಿ ಅಡಿಯಲ್ಲೇ ನಾವು ಕೆಲವೊಂದಿಷ್ಟು ಮೀಸಲಾತಿ ರಿಸರ್ವ್ ಏನಿರುತ್ತೆ ಅದರ ಅಡಿಯಲ್ಲಿ ನಾವು ಬದುಕು ಕಟ್ಕೊಂಡಿರ್ತೀವಿ ಕೆಲವೊಂದು ಅಂತ ಹೇಳಕ್ಕಾಗಲ್ಲ. ಅದರಂಗೆ ನಾನು ಮಹಿಳಾ ಮೀಸಲಾತಿ ನಾನು ಹೇಳ್ತಾ ಇಲ್ಲ. ಮೀಸಲಾತಿ ಬಗ್ಗೆ ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ನಮ್ಮ ಸಮರ್ಥತೆಯ ಆಧಾರದ ಮೇಲೆ ನಮಗೆ ಮೀಸಲಾತಿ ಬೇಡ ಅನ್ನುವಂಥದ್ದು 2008ನೇ ತಿದ್ದುಪಡಿಯ ಪ್ರಕಾರ 108ನೇ ವಿಧಿಯಲ್ಲಿ ಮೀಸಲಾತಿ ತಿದ್ದುಪಡಿ ಮಾಡಿದ್ರು. ಆದ್ರೆ ಅದು ಅಸ್ತಿತ್ವದಲ್ಲಿ ಇಲ್ಲ ಅನ್ನುವಂಥದ್ದು ಬೇಜಾರು ಸಂಖ್ಯೆ ಅಂತೇನಿಲ್ಲ. ಅವಕಾಶ ಬರಬೇಕು. ಅವಕಾಶ ಇದ್ರೆ ಮಾತ್ರ ಆ ಮೀಸಲಾತಿನೂ ಬೇಡ, ನಮ್ಮ ಸಾಮರ್ಥ್ಯನೇ ಬರುತ್ತೆ ಅನ್ನೋಂಥದ್ದು ನನಗೆ. ನಮಸ್ಕಾರ, ನನ್ನ ಹೆಸರು ಪಲ್ಲವಿ ಅಂತ. ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ನಮಗೆ ವೋಟಿಂಗ್ ರೈಟ್ಸ್ ಬಂದಿದೆ. ಯಾವ ಏಜಲ್ಲಿ ಅಂದರೆ ಸಮಾನತೆ ಬಂದಿದೆ. ಮತ್ತು ಮುಂಚೆ ಹೇಗಿತ್ತು ರಾಜಕಾರಣದಲ್ಲಿ, ಅವಾಗಿನ ಸಿಸ್ಟಮಿಂದ ನಮಗೆ ಬಿಡುಗಡೆ ಸಿಕ್ಕಿ ಇವಾಗ ನಮಗೆ ಎಲೆಕ್ಟ್ರಾಲ್ ಸಿಸ್ಟಮ್ ಬಂದಿದೆ. ಮತ್ತು ಮಹಿಳೆಯರಿಗೆ ಮೀಸಲಾತಿ ಬಂದಿದೆ, ಸಮಾನತೆ ಬಂದಿದೆ. ಇದ್ರ ಬಗ್ಗೆ ಹೇಳಬೇಕು. ಇನ್ನೇನಾದ್ರು ಇದೆಯಾ? So yeah, the Constitution gives equal rights for all and equal justice for all. Okay, anything else? So Arun, Constitution defines the fundamental rights and duties of citizens. It also lays down the set of rules for the day and day-out operations of anyone for that matter. The legislature, the executive, or the Judiciary. ಸಂವಿಧಾನ ನಮ್ಮ ಎಲ್ಲ ಪ್ರಶ್ನೆ ಮಾಡೋ ಹಕ್ಕು ನಮಗೆ ಸಿಕ್ಕಿದೆ. ಓಕೆ, ಸುಮಿಂದರ್ ಅಂತ ಸಂವಿಧಾನ ರಚನೆ ಮಾಡಬೇಕಾದ್ರೆ ಒಂದು ಕಮಿಟಿ ಮಾಡಿದ್ರು ಸರ್, ಕರಡು ಸಮಿತಿಯನ್ನು ಮಾಡಿದ್ರು. ಅದರಲ್ಲಿ 6-7 ಜನ ಸದಸ್ಯರು ಮಾಡಿದ್ರು ಸರ್. ನಮಗೆ ಇನ್ಫಾರ್ಮೇಶನ್ ಪ್ರಕಾರ ಅವ್ರು ಕೆಲವು ಕಾರಣಗಳಿಂದ ಆ ರಚನೆ ಮಾಡಿದಾಗ ದೂರ ಆದ್ರು. ಎಂಡ್ ಆಫ್ ದಿ ಡೇ ಅಂಬೇಡ್ಕರ್ ಜಿ ಅದನ್ನು ನಿಂತು ಆ ಸಂವಿಧಾನ ಕಂಪ್ಲೀಟ್ ಮಾಡಿ ಅದನ್ನು ನಮಗೆ ಕಾನ್ಸ್ಟಿಟ್ಯೂಷನ್ ಪ್ರೆಸೆಂಟ್ ಮಾಡಿದಂಥ ಒಂದು ಇನ್ಫಾರ್ಮೇಶನ್ ನಮಗೆ. ಮತ್ತೆ ಸಂವಿಧಾನ ಮುಖಾಂತರ ಇವತ್ತು ನಾವಿಲ್ಲೆಲ್ಲ ಕೂತಿದ್ದೀವಿ ಈಕ್ವಲ್ ಆಗಿ ಅಂದರೆ ಆಫ್ಟರ್ ಕಾನ್ಸ್ಟಿಟ್ಯೂಷನ್ ನೋಡಿ ಸರ್. ವಿಶೇಷವಾಗಿ ಹೆಣ್ಣು ಮಕ್ಕಳಿದ್ರೆ ವಿಶೇಷತೆಯನ್ನು ಸುಮಾರು ತಗೋಬೇಕು ಸರ್. ಬಿಫೋರ್ ಕಾನ್ಸ್ಟಿಟ್ಯೂಷನ್ನು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಹಕ್ಕು ಇರಲಿಲ್ಲ. ಕಾನ್ಸ್ಟಿಟ್ಯೂಷನ್ ಆದ ಮೇಲೆ ಹೆಣ್ಣು ಮಕ್ಕಳಿಗೆ ಈಕ್ವಲ್ ರೈಟ್ಸ್ ಬಂದಿರೋದು, ವೋಟ್ ರೈಟ್ಸ್ ಬಂದಿರೋದು, ಅವ್ರು ಹೊರಗಡೆ ಬಂದು ಇವತ್ತು ನಮ್ಮ ಮುಂದೆ ನಮ್ಮ ಜೊತೆ ನೆನಪು ಕೂತಿದಾರಂತೆ ಸಂವಿಧಾನನೇ ಕಾರಣ ಅಂತ ನಮ್ದೊಂದು ಮಾಹಿತಿ ಸರ್. ಓಕೆ, ಓಕೆ, ಡನ್. ಓಕೆ. One small thing I would like to add, sir. It is not fixed. It is amendable. It is repealable. I mean, you can repeal some acts. So ತಿದ್ದುಪಡಿ ಮಾಡೋಕ್ಕಾಗುವಂಥ ಫೀಚರ್ ಇರೋದ್ರಿಂದ ಇಟ್ ಇಸ್ ವೆರಿ ಫ್ಲೆಕ್ಸಿಬಲ್. ಓಕೆ, ಬಹುತೇಕ ಎಲ್ಲರೂ ಫಸ್ಟ್ ಪ್ರಜೆ ಬಗ್ಗೆನೇ ಮಾತಾಡಿದ್ರು. ಬಟ್ ಸಮಾಜದಲ್ಲಿ ಕಟ್ಟಕಡೆಯ ಮನುಷ್ಯನಿಗೂ ನ್ಯಾಯ ಒದಗಿಸಬೇಕಾದಂಥ ಆರ್ಟಿಕಲ್ಸ್, ಅಮೆಂಡ್ಮೆಂಟ್ಸ್, ಸೆಕ್ಷನ್ಸ್ಗಳು ಏನು ಕೂಡಿದೆ, ದಟ್ ಈಸ್ ವಾಟ್ ಸಂವಿಧಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲಾಂಗ್ ವಿತ್ ದಟ್ ಎಲ್ಲರೂ ಹೇಳ್ತಾರೆ ಅಂಬೇಡ್ಕರ್ ಇಸ್ ದ ಶಿಲ್ಪಿ. ಅಫ್ಕೋರ್ಸ್ ನಾಟ್, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಬಿಫೋರ್ ದಟ್ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಏಷ್ಯಾದಲ್ಲಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಬಹುತೇಕ ಆರ್ಟಿಕಲ್ಸ್ಗಳನ್ನ ರೂಢಿನಲ್ಲಿ ಇಟ್ಟಿದ್ರು. ಅದು ಕೊನೆ ಫೈನಲೈಸ್ ಆಗಿದ್ದು ಓಕೆ, ಲಾಸ್ಟ್. ಸರ್, ಅಂಬೇಡ್ಕರ್ ಅವರ ರಿಸರ್ವೇಷನ್ ಕೇಳ್ತಾ ಇದ್ದೀನಿ. ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ಸಂವಿಧಾನ ಸಭೆಯಲ್ಲಿ ಹೇಳ್ತಾರೆ, ನಾವು ಭಾರತ ವೈವಿಧ್ಯಮಯ
ಇರೋಂಥ ಇದಕ್ಕೆ ಕಾಲಿಡ್ತಾ ಇದ್ದೀವಿ, ಡೆಮೋಕ್ರಸಿಗೆ. ತುಂಬ ಭಾಷೆ ಇದೆ, ತುಂಬ ಧರ್ಮ ಇದೆ, ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ದಾರೆ. ಪ್ರಿಯಂಬಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಅದನ್ನ. ಎಲ್ಲರೂ ಇಲ್ಲಿ ಒಂದೇ, ಎಲ್ಲರೂ ಸಮಾನರು. ಆಮೇಲೆ ಎಲ್ಲಿ ತನಕ ಈ ಆರ್ಥಿಕ ಅಸಮಾನತೆ ಆಮೇಲೆ ಸಾಮಾಜಿಕ ಅಸಮಾನತೆ ಇರುತ್ತೋ ಅಲ್ಲಿ ತನಕ ಮೀಸಲಾತಿ ಇರಬೇಕು ಅನ್ನೋದು ಅಂಬೇಡ್ಕರ್ ಅವರ ನಮ್ಮ ಆಲೋಚನೆ. Thank you. Okay, thank you for one round of information from your end. And this is just a caption. Our constitution is a sum of billion dreams. We have 1.4 billion population. We honor it by shaping them. Saluting the nation. This is just a thing which was there in one of the Republic Day paper ad, the cutting though. I have put it here. This is just to know that sum of billion dreams is part of this constitution. 2011 nalli there was a national campaign to select the greatest Indian after Mahatma Gandhi anta. ಆ ಕ್ಯಾಂಪೇನ್ IBN CNN ಚಾನಲ್ನವರು ನಡೆಸಿದ್ದು. ಸೊ ಲಾಟ್ ಆಫ್ ನಾಮಿನೇಷನ್, ತೆಂಡೂಲ್ಕರ್, ಅಬ್ದುಲ್ ಕಲಾಂ, ನಾರಾಯಣ್ ಮೂರ್ತಿ, ಹೂ ಇಸ್ ಹೂ, ಎಲ್ಲರ ಹೆಸರುಗಳು ಅಲ್ಲಿ ನಾಮಿನೇಷನ್ ಲಿಸ್ಟಲ್ಲಿತ್ತು. ಸೊ ಥ್ರೂ ಔಟ್ ದ ನೇಷನ್ ವೋಟಿಂಗ್ ಹ್ಯಾಪನ್ ಆ್ಯಂಡ್ ಇನ್ ದಿ ವೋಟಿಂಗ್ ಫೈನಲಿ ದಿ ಗ್ರೇಟೆಸ್ಟ್ ಇಂಡಿಯನ್ ಆಫ್ಟರ್ ಮಹಾತ್ಮ ವಾಸ್ ಕನ್ಫರ್ಡ್ ಆನ್ ಡಾಕ್ಟರ್ B.R. ಅಂಬೇಡ್ಕರ್. ಓಕೆ, ಆ ಟೈಮಲ್ಲಿ ಒಂದು ಮೂವಿ ವಾಸ್ ಶೋನ್ in 2 parts. Okay, that's the movie Greatest Indian anta after Mahatma Gandhi. So ಆ ಮೂವಿನ ನೀವು ಗಮನ ಇಟ್ಟು ನೋಡಿ, ಅಲ್ಲಿ ಹೇಳೋ ಒಂದೊಂದು ವರ್ಡನ್ನು ಕೇಳಿಸ್ಕೊಳ್ಳಿ, because you will learn what is in the constitution from this movie as a gist itself. Okay, we will now, this movie is in 2 days, it was shown in 2 parts. We will show you the whole movie so that you will understand from the movie the some of the words which are there in the constitution anta. ಓಕೆ, ಇದು ಅವರ ಜೀವನ ಚರಿತ್ರೆ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಸಂಕ್ಷಿಪ್ತವಾಗಿ ಅಂಬೇಡ್ಕರ್ ಅವ್ರದ್ದು. ಸೊ ಹೌ ಇಟ್ ಹ್ಯಾಪೆಂಡ್ ಅನ್ನೋದು ಯು ವಿಲ್ We, the people of India, having solemnly resolved to constitute India into a sovereign, socialist, secular, democratic republic, give to ourselves this constitution. The preamble to the Constitution of India is something every school-going child knows by heart. 85 words that define the spirit of our democracy. Every word very carefully chosen by the nation's first law minister, Bhimrao Ambedkar. He's the man who was the chief architect of our constitution, also the Dalit icon who gave millions a voice against discrimination. But his story is much, much more than that. And it all begins really in this small school in Satara. Books in hand, 9-year-old Bhim walked into Maharaja Pratap Singh High School in the year 1900. But for the man who authored India's finest piece of writing, his baby steps in learning were a travesty. His first lesson was the existence of caste. Bhim was a Mahar, a caste of untouchables whose traditional duty was to dispose of dead cattle. Banished to the bottom of the Hindu society, their touch, their voice, even their shadow was seen to be polluting. Inside school, Brahmin teachers refused to teach little Bhimrao. Some agreed, but made him and his brother sit in a corner on gunny bags that they carried from home. The humiliation was endless. If the boys got thirsty, they had to wait for a peon to come in and pour water into their mouth, because outcasts weren't allowed to touch either the water pot or the water inside it. And God forbid, if the peon was absent, then the boys would go thirsty the entire day without a single drop of water. Young Bhim responded in the best way he could. His sheer academic brilliance won him grudging admiration and a new surname,
कहा जाता है कि इसी स्कूल में उनको अम्बेडकर, ये जो नाम है पहले अम्बावड़ेकर था, इसी स्कूल के जो अध्यापक थे उन्होंने उन्हें अम्बेडकर ये नाम इसी स्कूल में दिया. But a new surname didn't help. When Ambedkar's family moved to Bombay, the prestigious Elphinstone High School did admit young Bhim, but did not let him learn Sanskrit. The language of the ancient Vedas could not be polluted. He was forced to study Persian instead. Turn in any direction you like. Caste is the monster that crosses your path. You cannot have political reform, you cannot have economic reform, unless you kill this monster. In 1907, Dr. Bhimrao Ambedkar became the first person from his community to get a matriculation from the Elphinstone School. It was an uncommon achievement, but what followed, even more so. After getting a scholarship from the King of Baroda, he chose not to sail to England, as was the trend in those days, but to go instead to America for higher education. It was the land of equality and liberty. Columbia University opened up a new world for Ambedkar, a world of books and of new ideas. A man of versatile intellect, he first obtained a doctorate in social sciences and then moved to London to study law and economics. Ambedkar would go on to author over 50 books. Caste was his favorite subject, but he also wrote about economics, law, even a work that controversially supported partition. He was a legal brain, a constitutional brain, a top-class economist. He also wrote some important works in sociology of the caste system, the most well-qualified intellectually of any Indian politician of the 20th century, probably ever. Dr. Ambedkar, Maharaja is expecting you. From England, Dr. Ambedkar returned to work for his benefactor, Sayaji Rao Gaikwad, who was the ruler of Baroda. Sir, I need a place to stay. You can't stay. Only to realize that all the degrees in the world couldn't get him a room to stay. At work too, he faced insults almost every day. Look here, you might be a senior officer, but you can't touch this water. You could see the shine on his face of intelligence with all that he came. In a small office, his core people, like, they were mere simple clerks, they were high caste. They say that you can't take water from the same pot as we drink. But you see very carefully, the revolt comes first. There is a no, I will drink water from the same pot. Dr. Ambedkar returned to Bombay in 1917, staying in a two-room chawl with his wife Ramabai. The Swaraj movement was gaining strength, but Ambedkar wasn't impressed. The young nonconformist had a strong mind of his own. Writing in Mukh Nayak, The Dumb Hero, a newspaper he started in 1920, Ambedkar says, A Swaraj, where no fundamental rights were guaranteed for the depressed, would be no Swaraj for them at all. It would be a new form of slavery. As India's freedom movement gathered momentum, Dr. Ambedkar began teaching political economy at Bombay's Sydenham College. Initially skeptical, even Brahmin students became lifelong disciples after listening to his lectures. This portrait, which hangs in the college today, is a testimony of his impact. In 1923, Dr. Ambedkar started his law practice at the Mumbai High Court. But the outcast lawyer found cases hard to come by in spite of his brilliance. For Ambedkar, it was now time to openly challenge the dark clouds of Hindu orthodoxy. He founded the Bahishkrit Hitakarni Sabha the same year to mobilize Dalits against their exploitation. 4 years later, he did the unthinkable. At the time, this water tank at Mahad in Maharashtra could be used by everyone, Hindus, Muslims,
even cattle, except the Bahishkrits, the outcasts. But now the time for waiting was over. Bhim Rao led by acting himself. Self-respect, self-help, he thundered, leading scores of outcasts to the water tank. As he touched the water and drank it, the crowds followed. The impact of Dr. Ambedkar's act was revolutionary. 85 years later, his grandson Prakash repeats the same act at the same tank without a second thought. It is something that explains Ambedkar's legacy. It wasn't just about water, it was about humanity and equality. Untouchables had accepted caste system mentally. And therefore, since they had accepted his mental, he said that mental slavery is first which should be attacked and then the physical slavery. To get out of this mental slavery, he said water which was being denied to a common man, if I can pick it up and drink it, then the other man, then the rest of the people will have a confidence in the whole thing. And therefore, he exercised the right in this right over here, and lakhs of people followed him. A day later, when priests carried out a purification ceremony at the water tank, Ambedkar was deeply hurt. 8 months later, he returned to Mahad, this time to ceremoniously burn the Manusmriti, a book he described as the Bible of slavery. Ambedkar's anti-caste movement rapidly gained momentum. Nasik's Kalaram temple was the next target. Ambedkar and his supporters laid siege at the temple gates in 1930, demanding untouchables be allowed to enter. But Baba Saheb's temple entry movement was met with a lot of resistance that only fueled his disillusionment with Hinduism. Though I was born a Hindu, I solemnly assure you that I will not die as a Hindu. 20 years later, he would fulfill his vow. Coming up, Baba Saheb's final break with Hinduism and his tussle with Mahatma Gandhi. Gandhiji understood Ambedkar's pain. He understood Gandhiji's agony, no doubt about it. I mean, he said, it is there in my film, that you are born untouchable, but I adopted myself as untouchable. Second part of it. CNN IPN. Dr. Bhim Rao Ambedkar was now a voice India couldn't ignore. From within the freedom struggle, he was attempting to carve out a political relevance for the Dalits. For him, it was the only way to emancipate India's 16 million outcasts. Ambedkar's decision to accept an invitation to the Round Table Conference in London greatly angered the Congress. The party called him a British stooge. And so, the stage was set for a confrontation between two champions of the downtrodden, Gandhi and Ambedkar. While their goal was similar, their method was somewhat different. Ambedkar was more radical, more confrontationist. He wanted to take the Dalits outside the Hindu fold. Gandhi thought that by abolishing untouchability, by giving Dalits greater political opportunities, Hinduism could be saved. But despite their differences, I think in retrospect, they should be seen as co-workers. The British announced the Communal Awards for Dalits in 1932.
granting separate electorates and seat representation to minority communities. An upset Gandhi announced his resistance with a fast unto death at Pune's Yerwada jail. As the fast grew and Gandhiji started losing his health, everybody started requesting Dr. Ambedkar, and Dr. Ambedkar said, okay, I'll consider. And that is how the negotiation took place, and finally the Pune Pact has come out in the whole thing. But in this you will find Gandhiji understood Ambedkar's pain. He understood Gandhiji's agony, no doubt about it. I mean, he said, it is there in my film, that you are born untouchable, but I adopted myself as untouchable. At the stroke of the midnight hour, when the world sleeps, India will awake to life and freedom. On 15th August 1947, as India finally awoke to freedom, the earlier bitterness between the two stalwarts was now matched by maturity and wisdom. It was Gandhi who recommended Ambedkar's name as India's first law minister. As law minister, Dr. Ambedkar chaired the drafting committee, whose onerous task was to give a complex India her constitution. The boy who was once refused admission in school because of his caste was destined to write India's Bible of governance. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. On November 26, 1949, India got her constitution. A reflection of Baba Saheb Bhimrao Ambedkar's faith in democracy and social justice. Regarded as one of the finest in the world, it banned untouchability in India. Justice, liberty, and equality became every Indian's fundamental right. The universality of his ideas were visible in other spheres as well. His politics was always inclusive. His policies were always inclusive. You can look at his work in this Labour government, interim government in 1942. For example, minimum wages, he was asking for everybody. Good life conditions, working conditions for laborers, he was asking for everybody. Maternity leave for women, he was asking for every woman, not simply for Dalit women. So I think his imagination is universal and politics is inclusive in character. Dr. Ambedkar was getting old now, but the hunt for challenges continued. The violin was one such new passion. बाबा साहब दिल्ली जैसे यहाँ बम्बई में आते थे तो उनको खास बुलावा भेजते थे कि भैया हमारे पास चले आइए, अब हम आ गए हैं, हमें अपनी तालीम आगे चालू रखनी है। तो उनके पास कितनी भी बड़ी हस्तियाँ बैठी हो, उनको वो बोल देते थे, अभी हमारे गुरुजी आ गए हैं, अब आपके लिए समय हम अभी नहीं देंगे, उनका काम खत्म होने तक आपको बाहर बैठना होगा। बाबा साहब बड़े सेंटिमेंटल थे, उनके मन में क्या था पता नहीं है, उनके मन में कुछ किसी ने बताया कि कुछ दुख था, और वायलिन के जो सुर है वो उनको एक किस्म की तसल्ली देते थे। The sadness perhaps came from losing his wife Ramabai and 4 of his sons at a young age. In 1948, at the age of 57, Baba Saheb remarried. His wife, Dr. Sharda Kabir, was a Brahmin. The New York Times described the wedding as more significant than a commoner marrying into royalty. But Dr. Ambedkar wasn't done yet. He began drafting the Hindu Code Bill, aiming to grant women
greater legal rights in the country. But his efforts to reorganize the framework of Hindu society were short-lived. The bill aroused bitter controversy and was abandoned by Prime Minister Nehru. Ambedkar quit the Union cabinet in disgust in 1951. What he did next shook the very foundations of Hinduism. On 14th October 1956, Dr. Ambedkar reached the Diksha Bhumi in Nagpur, accompanied by his wife. With lakhs of supporters as witness, Baba Sahib renounced Hinduism to embrace the path of Buddha. No lack of his followers converted with him that day. Months later, Baba Sahib Ambedkar passed away at the age of 65. Five decades later, Baba Sahib Bhimrao Ambedkar's legacy is more relevant than ever, leaving an impact deeper than many imagined. It's a testimony to why India counts him as one of its greatest ever. Yeah, you are free to clap, don't worry. Okay. ಏನಾದರೂ ಅರ್ಥ ಆಯ್ತಾ ಇದು ನೋಡಿದ್ಮೇಲೆ? ವಾಟ್ ಇಸ್ ದಟ್ ಯು ಅಂಡರ್ಸ್ಟುಡ್? ರೇಸ್ ಯುವರ್ ಹ್ಯಾಂಡ್. ದಯವಿಟ್ಟು ಒಬ್ಬರೊಬ್ಬರ ಮಾತಾಡಬೇಕು. ಹೇಳಿ. ಓಕೆ ಓಕೆ ಓಕೆ. ಓಕೆ, ಇನ್ನೇನಾದರೂ ಇದೆಯಾ? ಅಷ್ಟೇನಾ? ಎರಡೇ ವರ್ಡಾ? ಜೋರಾಗಿ ಹೇಳ್ಬೇಕಾ? ಅವ್ರಿಗೆ ಯಾರಿಗೂ ಕೇಳಿಸಲ್ಲ. ಓಕೆ, ಬಟ್ he was educated, but still he was not given accommodation. He said, however educated you are, because you belong to low caste, he didn't get accommodation in Baroda. Sayaji Rao ಹೆಸರು ಹೇಳೋದ್ರಲ್ಲಿ, ಮಹಾರಾಜ ಆಫ್ ಬರೋಡಾ. ನಿಮಗೇನು ಜ್ಞಾಪಕ ಬರುತ್ತೆ ಇದನ್ನು ಕೇಳಿಸ್ಕೊಂಡ್ರೆ ಈ ಹೆಸರು? ಓಕೆ, ಇನ್ನೊಂದು? ಆ ರೋಡ್ಗೆ ಹೋಗ್ತಾರೆ, ಬಟ್ ಆ ರೋಡ್ ಇವ್ರ ಹೆಸರಲ್ಲಿದೆ ಅಂತ ಗೊತ್ತಿಲ್ಲ ಜನಕ್ಕೆ. ಎಲ್ಲಿ? ಬರೋಡಾ ಮಹಾರಾಜ ಆ್ಯಂಡ್ ಮೈಸೂರು ಮಹಾರಾಜ ಹ್ಯಾಡ್ ವೆರಿ ಗುಡ್ ರಿಲೇಷನ್ಶಿಪ್. ಹಾಗಾಗಿ ಜಯಚಾಮರಾಜ ಒಡೆಯರ್ ಹೆಸರು ಅಲ್ಲಿದೆ, ಅವ್ರ ಹೆಸರು ಇಲ್ಲಿದೆ ಮೈಸೂರಲ್ಲಿ. ಓಕೆ, ಸಯಾಜಿ ರಾವ್ ವಾಸ್ ದಿ ಮ್ಯಾನ್ ಹೂ ಸ್ಪಾನ್ಸರ್ಡ್ ಅಂಬೇಡ್ಕರ್ ಟು ಗೋ ಟು ಫಾರ್ ಹೈಯರ್ ಸ್ಟಡೀಸ್ ಅಂತ. ಓಕೆ, ದಿಸ್ ವಾಸ್ ಜಸ್ಟ್ ಅ ಸ್ಮಾಲ್ short film. It was a short film on the making of the constitution and the architect of the Indian constitution. ಅದರಲ್ಲಿ ಸ್ಟಾರ್ಟಿಂಗ್ ಶಿ ಸೇಸ್ 85 words ಅಂತ. ನೀವು ಕೇಳಿಸ್ಕೊಂಡು, ಅದೇ ದಟ್ ಇಸ್ ವೈ ಐ ಸೆಡ್ ಯು ಶುಡ್ ಲರ್ನ್ ಟು ಲಿಸನ್ ಇಂಟೆಂಟ್ಲಿ. ಸುಮ್ಮನೆ ಕೇಳಿಸ್ಕೊಳ್ಳೋದು ಈ ಕಡೆಯಿಂದ ಆ ಕಡೆ ಹೊಟ್ಟೋಗುತ್ತೆ. ಓಕೆ, ಇಟ್ಸ್ ಡಿಫ್ರೆನ್ಸ್ ಇಸ್ ಲೈಕ್ ಸ್ಟಡಿಯಿಂಗ್ ಆ್ಯಂಡ್ ಲರ್ನಿಂಗ್. ಓದೋದು ಓಕೆ ಸಿಲೆಬಸ್ ಆದಮೇಲೆ ಮರ್ತೋಗ್ತಾರೆ. ಕಲಿಯೋದು ಲೈಫ್ ಲಾಂಗ್ ಇರುತ್ತೆ. ಫಸ್ಟ್ ಲೆವೆಲ್ ಈಸ್ ಆರ್ಟ್ ಆಫ್ ಲರ್ನಿಂಗ್. ದ ನೆಕ್ಸ್ಟ್ ಲೆವೆಲ್ ಆಫ್ಟರ್ ಎಜುಕೇಷನ್, ಫ್ರಮ್ ದಿ ವರ್ಡ್ ಲರ್ನಿಂಗ್, ಎಲ್ ವಿಲ್ ವ್ಯಾನಿಷ್. ನೆಕ್ಸ್ಟ್ ಇಸ್ ಅರ್ನಿಂಗ್, ನೆಕ್ಸ್ಟ್ ಇಸ್ ಲಿವಿಂಗ್. ಸಮಾಜ ಕಲಿಸುತ್ತೆ. ಆರ್ಟ್ ಆಫ್ ಲಿವಿಂಗ್ ಸಮಾಜನೇ ಕಲಿಸುತ್ತೆ ನಿಮಗೆ. ಓಕೆ, ಯು ವಿಲ್ ಲರ್ನ್ ಫ್ರಮ್ ದಿ ಸೊಸೈಟಿ. ಆಗು ಹೋಗುಗಳು, ನಿಮ್ಮ ಸುತ್ತಮುತ್ತ ಆಗುಗಳನ್ನ ನೋಡಿ ಕಲಿಯೋದಿದೆಯಲ್ಲ, ಅದು ಇಂಪಾರ್ಟೆಂಟ್. ಗೋಡೆ ಮಧ್ಯೆ ಕಲಿಯೋದು ಬರೀ ಜ್ಞಾನ. 4 ಗೋಡೆಯಿಂದ ಆಚೆ ಸಮಾಜದಲ್ಲಿ ಆಗು ಹೋಗುಗಳನ್ನ ನೋಡಿ ಕಲಿಯೋದು ಲೋಕಜ್ಞಾನ. ಅದು ಇಂಪಾರ್ಟೆಂಟ್. ಸೊ ನೀವು
ನೋಡೋವಾಗ ಎಷ್ಟು ಗಮನ ಇಟ್ಟು ನೋಡ್ತೀರಿ, ಎಷ್ಟು ವರ್ಡ್ ಅದರಲ್ಲಿ ಅದನ್ನು ಜ್ಞಾಪಿಸ್ಕೋತೀರಿ ಅನ್ನೋದು ಇಂಪಾರ್ಟೆಂಟ್. 4 words ದೇ ಸೆಡ್ ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಹೇಳಿದ್ರಲ್ಲಿ, ಫ್ರೆಟರ್ನಿಟಿ ಹೇಳಲಿಲ್ಲ ಅಷ್ಟೇ ಅಲ್ಲಿ. ಓಕೆ, ವಿ ದ ಪೀಪಲ್ ಆಫ್ ಇಂಡಿಯಾ, ದೇ ಶೋಡ್ ದಟ್, ದೇ ಶೋಡ್ ದಿ ಸಿಗ್ನೇಚರ್ ಆಫ್ B.R. ಅಂಬೇಡ್ಕರ್. ಹಿಂದೂ ಆರ್ಥೋಡಾಕ್ಸಿಗೆ ಅಗೇನ್ಸ್ಟ್ ಆಗಿ ನಿಂತಿದ್ದವರು ಅಂಬೇಡ್ಕರ್ ಅವಾಗ. ಓಕೆ ಓಕೆ, ಕಾಸ್ಟ್ ಇಸ್ ದಿ ಮಾನ್ಸ್ಟರ್. ದೀಸ್ ಆರ್ ಆಲ್ ವರ್ಡ್ಸ್ which are important. Even today there is casteism. Okay, so there is casteism. You can't eliminate casteism in our society. From womb to tomb there is casteism. ಹುಟ್ಟಿದಾಗಲೂ ಅಷ್ಟೇ ನೀವು ಮಾಡೋ ಒಂದು ವಿಧಿ ವಿಧಾನಗಳು, ಪೂಜೆಗಳು ಎಲ್ಲ ಕಾಸ್ಟ್ ಬೇಸ್ಡ್. ಸತ್ತಾಗಲೂ ಅಷ್ಟೇ ಕಾಸ್ಟ್ ಬೇಸ್ಡ್ ಸ್ಮಶಾನಗಳಿವೆ, ರಿಲಿಜನ್ ಬೇಸ್ಡ್ ಸ್ಮಶಾನಗಳಿವೆ. ಅವ್ರಿಗೆ SC/ST ಸ್ಮಶಾನಕ್ಕೆ ದಾರಿ ಅಂತ ಯಲಹಂಕಲ್ ಒಂದು ಬೋರ್ಡ್ ಇದೆ. ಓಕೆ, ಯು ವಿಲ್ ಸಿ ಇಟ್, ಯು ಗೋ ದೇರ್, ಯು ವಿಲ್ ನೋ ದೇರ್ ಇಸ್ ಅ ಬೋರ್ಡ್ ದೇರ್. ಸೊ ದಿಸ್ ಕೆನಾಟ್ ಬಿ eradicated in our country. Okay, but still you should peacefully coexist. ಅದೇ ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿ ಈಸ್ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್. ರಾಮಚಂದ್ರ ಗುಹಾ ಹೇಳೋದು, Gandhi and Ambedkar were co-workers, they were not competitors. ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಹೇಳ್ತೀವಿ, ಬಟ್ ಇವತ್ತಾಗ್ತಾ ಇರೋದು ಕಾಂಪಿಟೇಟಿವ್ ಫೆಡರಲಿಸಮ್. ನಿಮ್ದೊಂದು ಸರ್ಕಾರ, ನಂದೊಂದು ಸರ್ಕಾರ, ಅಲ್ಲಿ ನೀವೇನು ಮಾಡ್ತೀರೋ ನಾನು ಅದು ವಿರುದ್ಧವಾಗಿ ಅಲ್ಲಿ ಮಾಡ್ತೀನಿ ಅಂತ. ಸೊ ಕಾಂಪಿಟೇಟಿವ್ ಫೆಡರಲಿಸಮ್, ಕೋಆಪರೇಟಿವ್ ಫೆಡರಲಿಸಮ್ ಎರಡೂ ಮರ್ಜ್ ಆಗಬೇಕು ಅಂತ ನಮ್ಮ ಅನಿಸಿಕೆ. ಲೆಟ್ ದೇರ್ ಬಿ ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಮ್ ಅಂತ. ಸೊ ದಿಸ್ ಇಸ್ ವಾಟ್ ವಿ ಆರ್ ಸೇಯಿಂಗ್. ಸೊ ಕಾನ್ಸ್ಟಿಟ್ಯೂಷನ್ ಇತಿಹಾಸ ತಿಳ್ಕೋಬೇಕು. ಯಾಕೆ ನೀವು ರಾಜಕೀಯ ಕೇಳಿದ್ರೆ, ಇಲ್ಲ ಶಾಸಕರಾದರೆ, ಅವಾಗ ಅಲ್ಲಿ ಕಾನೂನು ಬಗ್ಗೆ ತಿಳುವಳಿಕೆ ಇದ್ದರೆ ನಿಮ್ಗೆ ಅನುಕೂಲ. ಅಲ್ಲಿ ಏನೇ ಗೊಂದಲಗಳಾದರೂ ಕೋರ್ಟಲ್ಲಿ, ಎನಿ ಡಿಫಿಕಲ್ಟಿ ಇನ್ ಡಿಸೈಡಿಂಗ್ ಆನ್ ಎನಿ ಪರ್ಟಿಕ್ಯುಲರ್ ಕ್ವೆಶ್ಚನ್ ಆಫ್ ಲಾ, ದಿ ಕೋರ್ಟ್ಸ್ ವಿಲ್ ಲುಕ್ ಇನ್ ಟು ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್. ಆ ಡಿಬೇಟ್ಸಲ್ಲಿ ಉದ್ದೇಶ ಏನಿತ್ತು, ಈ ಒಂದು ವರ್ಡ್ನ ಇದರಲ್ಲಿ ಆ್ಯಡ್ ಮಾಡೋದಕ್ಕೆ ಏನು ಉದ್ದೇಶ, ವಾಟ್ ಈಸ್ ದಿ ಲೆಜಿಸ್ಲೇಟಿವ್ ಇಂಟೆಂಟ್, ಅದನ್ನು ಹುಡುಕ್ತಾರೆ ಫಸ್ಟು. ವಾಟ್ ವಾಸ್ ದಿ ಇಂಟೆಂಟ್ ಆಫ್ ಬ್ರಿಂಗಿಂಗ್ ದಿಸ್ ವರ್ಡ್ ಇನ್ ಟು ದಿಸ್ ಅಂತ. ಸೊ ದಟ್ ಈಸ್ ಹೌ ದೇ ವಿಲ್ ಇಂಟರ್ಪ್ರಿಟ್ ದಿ ಲಾ. ಸೊ ಟು ಅಂಡರ್ಸ್ಟ್ಯಾಂಡ್ ದಿ ಲಾ ಯು ಶುಡ್ ನೋ ದಿ ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ಹಿಸ್ಟಾರಿಕಲ್ ಡೇಟ್ಸ್, ವಿ ವಿಲ್ ಜಸ್ಟ್ ಟೇಕ್ ಯು ಡೌನ್ ದ ಡೇಟ್ಸ್. ಸುಮ್ಮನೆ ಅದು ನಿಮಗೆ ಎಲ್ಲಿ ಯಾವಾಗ ಶುರು ಆಯಿತು, ಹೆಂಗೆ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂತು, ಯಾವತ್ತು ಇದಾಯಿತು ಅನ್ನೋದನ್ನು ನಿಮಗೆ ಡೇಟ್ಸ್ ತಿಳ್ಕೊಳ್ಳೋದಕ್ಕೋಸ್ಕರ ಯು ಜಸ್ಟ್ ನೀಡ್ ಟು ನೋ what are all the dates of the chronological order of dates as far as the constitution making is concerned ಅಂತ. ಓಕೆ, ಈಗ ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ ಹೇಳಿದ್ರು, 6 ಜನ ಇದ್ದರು ಅಂತ ಹೇಳಿದ್ರು. ಅವರು ಹುಷಾರಿರಲಿಲ್ಲ, ಸೊ ಅವ್ರ ಮೇಲೆ ಜವಾಬ್ದಾರಿ ಬಿತ್ತು ಅಂತೆಲ್ಲ ಹೇಳಿದ್ರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಚನೆ ಆಗೋಕ್ಕಿಂತ ಮುಂಚೆ ವಾಟ್ ಇಸ್ ದ ಸ್ಟೇಟಸ್ ಇನ್ ದಿಸ್ ಕಂಟ್ರಿ, ಹೌ ಇಟ್ ಲೆಡ್ ಟು ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್. and the history of the constitution. ನಿಮಗೆ ಅಲ್ಲಿ ಅವಾಗಲೇ ಅಂಬೇಡ್ಕರ್ ಸಿಗ್ನೇಚರ್ ತೋರಿಸಿದ್ರು. ನಾನು ಐ ವಿಲ್ ಶೋ ಯು ಮೋರ್ ಸಿಗ್ನೇಚರ್ಸ್ ಆಫ್ ಆಲ್ ದಿ signatories to the constitution. You will this is just a brief outline of all the dates of the constitution anta. Okay, it starts with the first date, 26 January 1929. This is a date on which Indian National Congress at Lahore session, because undivided India time only, Lahore session demanded Purna Swaraj, absolute independence. Indian freedom movement and people in the movement demanded Purna Swaraj from British. That is the starting point of the roadmap to the making of the constitution. So 26/1/1929 and ಅದಾದಮೇಲೆ ಅನೌನ್ಸ್ಮೆಂಟ್ ಆಫ್ ಕ್ಯಾಬಿನೆಟ್ ಕಮಿಷನ್. ಸೊ ಇದನ್ನು ನೀವು ಅವ್ರ ಮುಂದೆ ಈ ಥರ ಪೂರ್ಣ ಸ್ವರಾಜ್ ಕೊಡಿ ಅಂತ ಕೇಳಿದ ಮೇಲೆ ಏನಾಯಿತು, ದಿ ಪೀಪಲ್ ಹೂ ಆರ್ ಗವರ್ನಿಂಗ್ ಇಂಡಿಯಾ, ದ ಬ್ರಿಟಿಷ್ ಇಂಡಿಯನ್ ಗವರ್ನಮೆಂಟ್ ಇನ್ ಇಂಡಿಯಾ ರಿಪೋರ್ಟೆಡ್ ದಿಸ್ ಟು ದಿ ಕ್ವೀನ್ in the British government. So they sent a team of cabinet ministers of UK. So they came here to listen to all the people in the freedom movement. ನಾನು ನಿಮಗೆ ಏನು ಬೇಕು, ನಾವು ಯಾವಾಗ ಕೊಡ್ಬೋದು ನಿಮಗೆ, ನೀವು ಅವಾಗ ಹೇಗೆ ನಿಮ್ಮ ಆಡಳಿತ ನಡೆಸ್ಕೊಂಡು ಹೋಗ್ತೀರಿ ಅನ್ನೋದನ್ನೆಲ್ಲ ಸಮಾಲೋಚನೆಗಳು ನಡೀತು ಎರಡರಲ್ಲೂ. ಸೊ ದಟ್ ಈಸ್ ವೆನ್ ದಿಸ್ ಕ್ಯಾಬಿನೆಟ್ ಕಮಿಷನ್ ಕೇಮ್ ಟು ಇಂಡಿಯಾ ಇನ್ 1946. See, this is all pre-independent, 9/12/1946.
ದಟ್ ಈಸ್ ದಿ ಫಸ್ಟ್. ಇವರೆಲ್ಲ ಬಂದು ಮಾತಾಡಿದಾಗ ನಾಳೆ ನಿಮಗೆ ನಾವು ಅಧಿಕಾರ ಕೊಟ್ಬಿಡ್ತೀವಿ, ಐ ವಿಲ್ ಗಿವ್ ಯು ಇಂಡಿಪೆಂಡೆನ್ಸ್, ಐ ಆಮ್ ಲಿವಿಂಗ್ ದ ಕಂಟ್ರಿ. ಸೊ ವಾಟ್ ವಿಲ್ ಯು ಡೂ ಟುಮಾರೋ? ಹೌ ವಿಲ್ ಯು ಗವರ್ನ್? Okay, so how will you govern? We will say all the laws named by us you should not use ಅಂತ ಅಂದರೆ ನಾಳೆ ನೀವು ಹೆಂಗೆ ಕಾನೂನು ಸುವ್ಯವಸ್ಥೆ ಕಾಪಾಡ್ತೀರಿ? ಆವಾಗ that's when the idea of setting up a constituent assembly came into effect. Okay, constituent assembly idea was given by one political philosopher, M.N. Roy. Okay, don't confuse with this B.N. Rao. I will tell you who he is later. M.N. Roy, political philosopher, gave the idea of the constitution. So ಆಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಚನೆ ಮಾಡ್ತೀವಿ. We will start preparing a constitution for our country by which time you should hand over independence ಅಂತ. Okay, this is the demand by freedom movement ಅಂತಲ್ಲಿ ಇದ್ದವರು ಅವ್ರು ಕೇಳಿದ್ದು. So then first meeting of constituent assembly ಆದಾಗ they elected Rajendra Prasad as the president or the chairman of the constituent assembly, as you may call. He became the president of the constituent assembly in 1946. This is a larger body. 399 ಜನ ಇದ್ರು ಇನಿಷಿಯಲಿ. ಓಕೆ, ಆಮೇಲೆ ಒಂದಷ್ಟು ಜನ ಬಿಟ್ಟು ಹೋದ್ರು ಬಿಕಾಸ್ ಮೊಹಮ್ಮದ್ ಅಲಿ ಜಿನ್ನಾ ಸೆಡ್ ವಿ ವಿಲ್ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನ್ ಫಾರ್ ಅವರ್ ಸೆಲ್ಫ್, ವಿ ವಾಂಟ್ ಅ ಸೆಪರೇಟ್ ಸ್ಟೇಟ್ ಆಫ್ ಪಾಕಿಸ್ತಾನ್. So 399 people, Indian Muslim League people, left the assembly. They formed their own constituent assembly. They got one day before we got independence on 15th August. They got independence on 14th August. So partition happened, and so they broke away. The number of people in the constituent assembly ಕಮ್ಮಿ ಆದರು. ಹಿಸ್ಟಾರಿಕಲ್ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹಲವಾರು ಸೆಷನ್ಗಳು ನಡೀತು. ಬಟ್ ಎಲ್ಲ ಕಡೆಯಿಂದ ಕರೆಸೋದು ಹೆಂಗೆ ಎಲ್ಲರನ್ನು? ಆಲ್ ಕಾನ್ ಕಮ್ ಟು ಡೆಲ್ಲಿ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ. ಸೊ ದೇ ಸೆಡ್ ವಿ ವಿಲ್ ಹ್ಯಾವ್ ಸಬ್ ಕಮಿಟೀಸ್. ಈ ಕಾನ್ಸ್ಟಿಟ್ಯೂಯೆಂಟ್ ಭಾರತ ಸಂವಿಧಾನ ರಚನಾ ಸಭೆ ಅಡಿಯಲ್ಲಿ ಸಮಿತಿಗಳಿದ್ರು. ಅದರಲ್ಲಿ ಒಂದು ಸಮಿತಿ ಹೆಸರು ಸಂವಿಧಾನ ರಚನಾ ಸಮಿತಿ, ಅದು ರಚನಾ ಸಭೆ. ಓಕೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇಸ್ ಅ ಲಾರ್ಜರ್ ಬಾಡಿ. ಅಂಡರ್ ದಟ್ ಒನ್ ಕಮಿಟಿ ವಾಸ್ drafting committee, for which Ambedkar was made the chairman of the drafting committee of the constitution, as it had 7 members initially, and some of them were absent, they couldn't attend. So finally the burden was on Ambedkar anta. So this is the constituent assembly meetings alli, one of the meetings alli Nehru moved a resolution for laying down the objectives of the constitution. Okay, today these objectives are nothing but your preamble of the constitution. Okay, so preamble of the constitution is the index to the constitution. Constitution alliro yavade article na tagoli, you can relate it to the preamble of the constitution. Okay, we will come to that when we show you the preamble. So historical objectives were moved and adopted by the assembly. Then the original date on which the drafting was to be ready was 20th February 1947, but it could not happen because of the large number of population, the large area of the geographical area of India, it was difficult. So in phases they started giving you rights to vote, separate constituencies for backward class. avagale ತೋರಿಸಿದ್ವಿ ನೋಡಿ. ಸೊ ಅದೆಲ್ಲ ಆಗ್ತಾ ಹೋಯಿತು. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಯಿತು, 1909 ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಆಯಿತು, ಮಾಂಟಿಗೋ ಚೆಮ್ಸ್ಫರ್ಡ್ ರಿಫಾರ್ಮ್ಸ್ 1919 ಆಯಿತು, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, that most of it was found place in the constitution also. So ಆ ಥರ these things went on happening. Original date it was on February, but it did not happen on that time. Next was the drafting committee. It is see the drafting committee form ಆಗಿದ್ದು ಯಾವಾಗ? See here, drafting committee was formed only after independence. Before that, only constituent assembly, the larger body, had the meetings. So when they found it difficult, they made subcommittees, and one committee was the forming under the constituent assembly was the drafting committee. So idakke chairman was Ambedkar. So but the constitution work was going on. Okay, constitution work was already going on. ರಚನೆ ಮಾಡೋದಕ್ಕೆ ಕಾರ್ಯಕಲಾಪಗಳು ನಡೀತಾ ಇತ್ತು. How did it happen ಅಂತ? Okay, there was to this constituent assembly total number of members, as will tell you that 399, and ಈ constituent assembly drafting committee ರಚನೆ constitute ಆದಮೇಲೆ, then by which time we had got independence, power of transfer of power was already happened. That's what you saw, Union Jack flag being lowered and the Indian flag being hoisted when there was a landmark speech
the statement ಅಲ್ಲಿ ಕೇಳಿಸ್ತಲ್ಲ ನಿಮಗೆ, at the stroke of the midnight hour when the whole world sleeps, India awakes to life and freedom. This is the historical speech of Jawaharlal Nehru, went on to become the first prime minister of this country. So ಆ ಟೈಮಲ್ಲಿ ಇಂಡಿಪೆಂಡೆನ್ಸ್ ಆದಮೇಲೂ we were still working on the constitution of India. So the existing laws of the British government were being used at that time, and then the constituent assembly ಕೆಳಗಡೆ ಇರತಕ್ಕಂಥ ರಚನಾ ಸಮಿತಿ ಇದೆಯಲ್ಲ, ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿ ಇದೆಯಲ್ಲ, ಕರಡು ಸಮಿತಿಯವರು they gave this report. Once the report was done, everything which is a bill or any resolution, anything to be, it has to be passed in the constituent assembly. So ಬಿಲ್ಗಳಲ್ಲಿ ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಫೈನಲ್ ರೀಡಿಂಗ್ ಅಂತ ಆಗುತ್ತೆ, ಆಮೇಲೆ ಪಾಸಿಂಗ್ ಆಗೋದು. ಸೊ ಫಸ್ಟ್ ರೀಡಿಂಗ್ ಅವಾಗಲೇ ಆಯಿತು, ಸೆಕೆಂಡ್ ರೀಡಿಂಗ್ ಹ್ಯಾಪೆಂಡ್, ಥರ್ಡ್ ರೀಡಿಂಗ್ ಹ್ಯಾಪೆಂಡ್ ಇನ್ November 1949, ಆ್ಯಂಡ್ on 26 November 1949 the constitution was ready, okay, but still you could not use it, okay. ಅವತ್ತು ಅಡಾಪ್ಟ್ ಆಗಿತ್ತು, constitution was ready and adopted, but they said we will give it to the people of India on 26 January 1950. ಯಾಕೆ ಅಂತ? Yeah, somebody said that? Lahore session. Yeah, Lahore session that day, 26th January was the day. because the Lahore session, the first day you demanded and that independence was 26th January, they wanted this date to coincide with the date when you give the constitution to the people of India. So ಹಾಗಾಗಿ it's like picture ready ಇರುತ್ತೆ, ಫ್ರೈಡೇ ಮಾತ್ರ ಕಾಯ್ತಾರೆ ರಿಲೀಸ್ಗೆ. ಇವಾಗೆಲ್ಲ ಫ್ರೈಡೇ ಇಲ್ಲ, ಮಂಗಳವಾರನೂ ಗುರುವಾರ ಎಲ್ಲ ರಿಲೀಸ್ ಆಗುತ್ತೆ. ಈಗ ದುಡ್ಡು ಯಾವತ್ತು ಬರುತ್ತೋ ಅವತ್ತು ರಿಲೀಸ್ ಅಂತ ಅಷ್ಟೇ. Okay, so this is how the constitution, historical perspective of all the dates leading to the making of the constitution. So date on which the constitution was given to the people of India is 26 January 1950. This date was already being observed in India as a particular day, okay, but from 2014, after Modi government came to power, in 2015 gazette notification ಆಯಿತು, 26th of November every year should be celebrated and observed as Constitution Day anta, okay. So that's from that day everywhere in the country Constitution Day anta they will have a celebration as Constitution Day, asking students and universities to conduct something on Constitution on that day and observe. Illu nammallu we used to do lecture on Constitution and events on Constitution, reading of the preamble on that day by a lot of people used to happen. And 26 January 1950 is the day when we gave the Constitution of India to the people of India, which day is being observed as Republic Day. ಗಣರಾಜ್ಯ ದಿನಾಚರಣೆ ಶುರು ಆಗಿದ್ದೆ 26 January 1950 ಇಂದ. So that is when we became a Republic of India. You see your passport, you don't have Union of India, you don't have Government of India, you don't have Bharat there, Bharat Sarkar ಏನು ಇಲ್ಲ, on the passport Republic of India, okay. So India as Bharat is there in the word in the constitution. ಈಗ ಹಾಗಾಗಿ ಈಗ ಭಾರತೀಯ ಸಾಕ್ಷ್ಯ ಅಧಿನಿಯಮ, all these 3 new laws ಆಯ್ತಲ್ಲ, ಈಗ ನಾಗರಿಕ ಸಂಹಿತೆ and all these things. ಸೊ ಅದಕ್ಕೆ ಭಾರತೀಯ ಹೆಸರನ್ನು ಕೊಟ್ಟು ಈಗ ಹೊಸದಾಗಿ ಕಾನೂನುಗಳನ್ನ they have revised the criminal laws with new nomenclature and change in number of sections and things like that. So this is these are the historical dates on which the constitution was made, starting from 26 January 1929. B.N. Rao was the advisor to the Constituent Assembly, okay. ರಚನಾ ಕರಡು ಸಮಿತಿ ರಚನೆ ಆಗಿದ್ದು later on, okay. The drafting committee was formed later on, okay, but before that this Constituent Assembly was already working. So what were they working on? You need some draft. This constitutional advisor B.N. Rao was the Ibru important people were not members of the Constituent Assembly. One is Mahatma Gandhi, the father of the nation. The other is Sir B.N. Rao. He is Sir B.N. Rao, knighted by the British government, like Sir C.V. Raman, Sir M. Vishweshwaraya. He was the advisor to the Constituent Assembly. ಅವರು ಅಡ್ವೈಸರ್ ಆಗಿರೋದ್ರಿಂದ ಡ್ರಾಫ್ಟಿಂಗ್ ಕಮಿಟಿ ಆಗೋಕ್ಕಿಂತ ಮುಂಚೆ ಈಗ ಯಾರನ್ನಾರು ಅಡ್ವೈಸರ್ ಮಾಡಿ ಯು ಟೆಲ್ ದೆಮ್ ಟು ಪ್ರಿಪೇರ್ ಸಮ್ ರಫ್ ಡ್ರಾಫ್ಟ್ ವಾಸ್ ಇನಿಷಿಯಲಿ ಪ್ರಿಪೇರ್ಡ್ ಬೈ ಸರ್ B.N. Rao. Then that draft was modified, and because of being a constitutional advisor, what is your role? You have to do something and give it to the committee, help the committee to draft the constitution. He went through several nations' constitution, 30 nations' constitution, ಕಚ್ಚಾ ಡ್ರಾಫ್ಟ್ ಮಾಡಿದ್ರು, ಅದು ಇಟ್ಕೊಂಡು then the major work was done by the drafting committee of the 7 members,
ಅದರಲ್ಲಿ ಒಬ್ಬರು ಔಟ್ ಆಫ್ ಕಂಟ್ರಿ, ಇನ್ನೊಬ್ಬರು ಹುಷಾರಿಲ್ಲ, ಇನ್ನೊಬ್ಬರು ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಎಂಟೈರ್ ಬರ್ಡನ್ ಫೆಲ್ on Dr. B.R. Ambedkar. He is now, that's why, called the architect of the constitution. So the major work was done by Dr. B.R. Ambedkar. ಇವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಂವಿಧಾನದ ರಚನಾ ಸಭೆಗೆ ಸಲಹೆಗಾರರಾಗಿದ್ದರು. ಇವರು he is from ಕರ್ನಾಟಕ. ಇದು ಹೆಮ್ಮೆಯ ವಿಷಯ. ಬೆನಗಲ್ ನರಸಿಂಗ್ ರಾವ್ is a bureaucrat, civil servant, who was the constitutional advisor to this constituent assembly. He was the permanent representative at the United Nations also, representing British government India at that point of time at the UN also, at the United Nations Secretary. He died in Stockholm in 97 or he was a very famous, he was the first man to become the judge on the International Court of Justice from India. Okay, that was the distinction of B.N. Rao. There are two other important things of B.N. Rao and also in our constitution. ಅಂದರೆ ಎಲ್ಲ ದೇಶದಲ್ಲೂ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಅನ್ನೋದನ್ನು ಒಪ್ತಿರೋವಾಗಲೇ, ಕೆಲವುದ್ರಲ್ಲಿ ಇರ್ಬೋದು, ಇಲ್ಲದೇನೂ ಇರ್ಬೋದು ಅದು. ಸೊ there may be, most normally every country will have a constitution. UK doesn't have a written constitution. India has got a written constitution. UK doesn't have a written constitution. ಯುನೈಟೆಡ್ ಕಿಂಗ್ಡಮಲ್ಲಿ ಬರೆದಿ ಪುಸ್ತಕ ನಿಮಗೆ ಮಾರೋದಕ್ಕೆ ಸಿಗೋದು ಇಲ್ಲ. ಕಾನ್ಸ್ಟಿಟ್ಯೂಷನ್ ಆಫ್ UK ಅಂತ ಸಿಗೋದೇ ಇಲ್ಲ. Written constitution is not there in UK. Okay, we had two constitutions in this country. One constitution for the rest of India, one constitution for Jammu and Kashmir separate. ಅದೇ ನಾನು ಇಲ್ಲಿ ತಂದಿರೋದು ನಿಮಗೆ. ಈ ಪುಸ್ತಕ ನೋಡೇ ಇರಲ್ಲ ಯಾರು. This is the book which is now out of print after this constitution has been repealed. ಇದು ಕ್ಯಾನ್ಸಲ್ ಆಗಿದೆ, ಇವಾಗಿಲ್ಲ ಇದು. This is the Jammu and Kashmir ಕಾನ್ಸ್ಟಿಟ್ಯೂಷನ್. ಇನ್ನೊಂದು ಅದ್ಭುತವಾದ ವಿಷಯ ನಿಮಗೆ ಗೊತ್ತಿಲ್ಲದೆ ಇರೋದು, ಕರ್ನಾಟಕದವ್ರು ಆಗಿರೋದ್ರಿಂದ ಹೇಳ್ಬೇಕಾಗಿರೋದು ಅಂದರೆ, ಬಿಫೋರ್ ದಿಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಡನ್ ಆಲ್ಸೋ, ವಿ ಇನ್ ಮೈಸೂರ್ ಹ್ಯಾಡ್ ಅ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಟು ಡ್ರಾಫ್ಟ್ ದಿ ಕಾನ್ಸ್ಟಿಟ್ಯೂಷನ್. ಮೈಸೂರು ಮಹಾರಾಜರು ನಮ್ಮಲ್ಲೇ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಗಿತ್ತು. ಮೈಸೂರು ರಾಜ್ಯಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಮಾಡೋದಕ್ಕೆ ಅಂತ ಪ್ರಿನ್ಸ್ಲಿ ಸ್ಟೇಟ್ಗಳಿತ್ತಲ್ಲ, ವಿ ಹ್ಯಾಡ್ ದಿ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಬಿಫೋರ್ MLA. ನೀವು ಹೇಳ್ತಿರಲ್ಲ MLA, ಮೈಸೂರು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ MLA. MLC is ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಮೆಂಬರ್ MRA ಅಂತಿತ್ತು ಅವಾಗ. ಓಕೆ, ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ, ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಈಸ್ MRA. ಓಕೆ, ದಟ್ ವಾಸ್ ಆಲ್ರೆಡಿ ದೇರ್ ಇನ್ ಹಳೆ ಮೈಸೂರು ರಾಜರ ಆಡಳಿತದಲ್ಲಿ. ವಿ ಆಲ್ರೆಡಿ ಹ್ಯಾಡ್ ಅನ್ ಅಸೆಂಬ್ಲಿ like the Karnataka legislature, which then became Mysore legislature. Then it went on to become, it took the shape of Karnataka legislature. After reorganization of states ಆದಮೇಲೆ ಅದು ಹೊಟ್ಟೋಯ್ತು, because 1956 ಅಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆದಮೇಲೆ, so all these things went and took different shape. Before that, in 1950, once we became republic, ರಾಜರ ಆಡಳಿತ ನಿಂತೋಯ್ತು. Last person to join the Indian Union was Nizam of Hyderabad. Jammu and Kashmir was kept outside this. So adike they had a separate constitution for the state of Jammu and Kashmir. So they were going by that particular constitution. So we had two constitutions. We had two prime ministers in India. Prime minister for Jammu and Kashmir separate idru. Prime minister for rest of India separate idru. So this was how the system was in this country avaga. So ibribru prime minister idru. Okay. B.N. Rao went on to become, ಆಮೇಲೆ ಚೀಫ್ ಮಿನಿಸ್ಟರ್ ಅಂತ ಆಯಿತು, went on to become the head of the state of Jammu and Kashmir also. A man from down south went on to become the chief minister of Jammu and Kashmir at that point of time. So this is what is the historical perspective of a constitution. ಅವಾಗ ಪ್ರೈಮ್ ಮಿನಿಸ್ಟರ್ ಅಂತ ಇದ್ರು, ಆಮೇಲೆ ಚೀಫ್ ಮಿನಿಸ್ಟರ್ ಆಯಿತು ಅದು. ಸೊ ದಿಸ್ ಇಸ್ ಹೌ the 200 total originally. Then you had more numbers, breakaway ಆದಮೇಲೆ 296 ಇದ್ರು, ಕೊನೆಯಲ್ಲಿ ಉಳ್ಕೊಂಡಿದ್ದು 284 ಆದರು. This was much larger than this when Indian Muslim League ಎಲ್ಲ ಇದ್ದಾಗ 300 and odd ಇದ್ರು. 284 signed the constitution. ಕೊನೆಯಲ್ಲಿ ಸೈನ್ ಹಾಕಿರೋರು 284 ಜನ ಇದ್ದಾರೆ. It had 11 sessions, took 2 years, 11 months, 18 days to frame the Constitution of India. The person who wrote the written constitution in italic word style al bardavaru, Raizada, Prem Narayan and Raizada. This man is the man who wrote the entire handwritten calligraphic constitution in handwritten. ನಾನು ಒರಿಜಿನಲ್ ಬುಕ್ ತರಲಿಲ್ಲ, ಅದು ಇಷ್ಟು ದೊಡ್ಡ ಪುಸ್ತಕ ಇಲ್ಲ, ತಂದು ಇಲ್ಲಿ ಇಡ್ತಾ ಇದ್ದೆ ನಿಮಗೆ ನೋಡೋಕ್ಕೆ.
ಅದರಲ್ಲಿ you could see all the last pages ಅಲ್ಲಿ signatures you could see in that. I will show you those signatures also. Salient features of the constitution. Salient features of the constitution, lengthiest written constitution of the world. This number of amendments were done before the final constitution was given to us on 26 January. It had 395 article, 8 schedules. Today, it numerically 395 article, last article still is 395. ಮಧ್ಯದಲ್ಲಿ ಆಲ್ಫಾ ನ್ಯೂಮರಿಕಲ್ ಆರ್ಟಿಕಲ್ಗಳಿವೆ 21A, 348A, 338A. ಸೊ ಆ ಥರ ಝೆಡ್ ಆದಮೇಲೆಲ್ಲ ಹೋಗುತ್ತೆ. ಓಕೆ ಓಕೆ ಸೊ ಆಲ್ ದೋಸ್ ಆಲ್ಫಾ ನ್ಯೂಮರಿಕಲ್ ಆರ್ಟಿಕಲ್ ಎಲ್ಲ ಸೇರಿದ್ರೆ ಇಟ್ ಟಚಸ್ 446. There are 8 schedule ಇತ್ತು ಅವಾಗ, ಇವಾಗ you have 12 schedules, 7 appendices in the constitution. This was the original constitution, ಇಷ್ಟು ವರ್ಡ್ಸ್ ಇತ್ತು ಅವಾಗ. as on date ಇದು ಇವಾಗ ಜಾಸ್ತಿ ಆಗಿದೆ, 110 amendments ಆಗಿದೆ. Okay, now this was the earlier amendment. This I am referring to the 113th amendment, where the 10% reservation for economically weaker section in educational institutions was amended and added by the 103rd amendment. Preamble has 85 words. This is what is the historical perspective of the constitution. It is revolving around these words: democracy, justice, equality, fraternity. So this is there in the preamble of the constitution. Preamble is PTK anta navu ಏನು ಹೇಳ್ತೀವೋ, preamble is nothing but an index to the remaining all the parts of the constitution. ಅಲ್ಲಿ ಎಷ್ಟು 395 ಆರ್ಟಿಕಲ್ ಇದೆಯೋ ಆ ಆರ್ಟಿಕಲ್ ಯಾವ ಆರ್ಟಿಕಲ್ನ ಬೇಕಾದ್ರೆ ನೀವು ಕೋರಿಲೇಟ್ ಮಾಡ್ಬೋದು ಭಾರತ ಸಂವಿಧಾನದ ಪೀಠಿಕೆಗೆ, ನೀವು ಅದನ್ನು ಹೋಲಿಸಿ ಸಂಬಂಧ ಕಲ್ಪಿಸೋದಕ್ಕೆ ಅನುಕೂಲ ಆಗುತ್ತೆ. ಸೊ ದೇ ವಿಲ್ ಲುಕ್ ಅಟ್ ದ ಪ್ರಿಯಾಂಬಲ್ ಟು ಅಂಡರ್ಸ್ಟ್ಯಾಂಡ್ ದ ರಿಮೈನಿಂಗ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಲ್ಸೋ. Preamble is called the heart and soul of the constitution. So the preamble will be able to relate to any of the 395 articles in the constitution. We will show you the preamble. We will also show you will tell you the interpretation of the preamble. We before this constitution ಮಾಡವಾಗ we borrowed several things from different countries. ಯಾವ ಕಂಟ್ರಿಯಿಂದ ತೊಗೊಂಡಿದ್ದೀವಿ ಯಾರಿಗಾದ್ರೂ ಗೊತ್ತಾ ಏನಾದ್ರೂ? ದೇರ್ ಆರ್ 22 ಪಾರ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, 22 ಪಾರ್ಟ್ ಇದೆ. ಇನ್ ದಿಸ್ 22 ಪಾರ್ಟ್ some salient things were taken from different constitution. Okay, there are around 60 borrowed features in the constitution of India. Okay, ಯಾವ್ದು ಎಲ್ಲಿಂದ ತೊಗೊಂಡಿದ್ದೀವಿ ಯಾರಾದ್ರೂ ಹೇಳ್ತೀರಾ? One by one. Major part is from UK. It doesn't have a written constitution. ಎಲ್ಲಿಂದ ನೋಡಿ ಬರೆದ್ವಿ ಅಂತ. UK doesn't have written constitution. So when you borrow, where did you see and borrow? ಅಂತ ಪ್ರಶ್ನೆ. ಕರೆಕ್ಟ್, ನೀವು ಹೇಳಿದ ಆನ್ಸರ್ ಕರೆಕ್ಟ್ ಇದೆ, ಇಲ್ಲ ಅಂತಲ್ಲ. ಬಟ್ ಹೌ ಡಿಡ್ ಯು ಟೇಕ್ ಇಟ್ ಔಟ್, ಫ್ರಮ್ ವೇರ್ ಯು ಟುಕ್, ವಾಟ್ ಯು ಟುಕ್ ಅನ್ನೋದು? ಯಾ ನೋ ಫ್ರಮ್ ಅದರ್ ಕಾನ್ಸ್ಟಿಟ್ಯೂಷನ್ಸ್ ಕೇಳ್ತಾ ಇರೋದು, ಅದರ್ ಕಂಟ್ರೀಸ್. ಫಂಡಮೆಂಟಲ್ ರೈಟ್ಸ್ ಐರ್ಲೆಂಡಾ? ಓಕೆ. ಪಾರ್ಲಿಮೆಂಟರಿ ಅಮೆರಿಕಾ. ಓಕೆ. Anybody else? ಇನ್ನೇನಾದ್ರೂ? DPSP is Ireland. Directive Principles of State Policy, Ireland. Fundamental rights are equivalent to civil rights in America. USA has the shortest written constitution. Okay, India has the lengthiest written constitution. This is the latest edition of the United States of American Constitution, printed and published in China. Labor is cheap in China and India. Okay, this is the latest book ತರಿಸಿರೋದಲ್ಲಿ. Okay, this is much older than anybody. This is showing, it says printed and published in China. So which year, sir? This is 3 years back book. Okay, this is printed and published for them in China. See, printed and bound in China. ಕಾಪಿ ಮಾಡಿರಲ್ವಾ? ಏನು ಕಾಪಿ ಮಾಡ್ತಾರೆ? ಅವ್ರಿಗೆ ಬೇಕಾಗಿರೋ ಪಾಯಿಂಟ್ ಅವರು they are communist. What will they copy from here? This is the book on the United States of American Constitution. Shortest constitution. ಇದು ಇನ್ನೊಂದು ಚಿಕ್ಕ ಬುಕ್ ತರಲಿಲ್ಲ ನಾನು, ಅದು ಇಷ್ಟೇ ಇದೆ. The shortest is really shortest. ಇಷ್ಟೇ ಇದೆ. Okay, so this is the lengthiest written constitution. Can be as smaller than this also, but this I brought because this is Government of India publication. This is given to all MPs once they get elected. Okay, this is what they give it to. This, see, emblem is there.
Okay, this is Government of India publication, Lok Sabha Secretariat alli, this is done by the Lok Sabha Secretariat. Lok Sabha Secretariat. Okay, copyrights are with them. The original constitution also. Parliament library ಇಟ್ಟಿದ್ದಾರೆ ಡಿಸ್ಪ್ಲೇಗೆ, ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. That is there. So this is how, this is the original thing which is given to all the people in the Lok Sabha Secretariat. And so that is the original constitution of India. We will show you some of the signatures as the other borrowed features we were asking. Fundamental rights are equal to civil rights in United States of American Constitution. We the people of India, same word we the people starts in the US Constitution. Avradallu we the people shuru agutte. Barack Obama, when he addressed the Indian Parliament, he said we have two things in common, we the people. Okay, in your constitution and in our constitution also it starts with we the people. Okay, so emergency provisions from Weimar Constitution of Germany, like that we have taken from several. The word fraternity came from the French Revolution. Okay, Statue of Liberty, which is given because of the French Revolution, which is there in the United States of America at the New York Harbor. So that is Statue of Liberty. So all these different features were borrowed from different countries, and the 60 borrowed features idare. I don't want to go and tell all the different. We took the parliamentary system of democracy from UK. We are having the Westminster model of parliamentary system. Though they don't have a written constitution, we have a written constitution. They are a constitutional monarchy as a head of the state. We have a constitutional republican head of the state, that is the President of India. That's the only difference between UK and the Union of India here. They have the king as the head of the state. Now you have Prince Charles, the King Charles. You have earlier you had Queen Elizabeth. So now we have the President of India, who is not a hereditary monarch. Hereditary monarch ಅಂದರೆ ಅವ್ರು ಸತ್ ಮೇಲೆ ಅವ್ರ ಮಕ್ಕಳು ಯಾರು ಪ್ರೆಸಿಡೆಂಟ್ ಹಾಕಾಗಲ್ಲ. ಅಲ್ಲಿ ರಾಜ ಮನೆತನದವರೇ ಹೆಡ್ ಆಫ್ ದ ಸ್ಟೇಟ್. ಸೊ ಅವ್ರು ಸತ್ ಮೇಲೆ ಅವ್ರ ಮನೆತನದವರೇ can become the head of the state. So that's a basic difference between in our system of democracy and their system of democracy. We will show you the signatures of some of the signatories to the constituent to the Constitution of India. This is the Rajendra Prasad, who went on to become first president of India, was the president of Constituent Assembly. The Constituent Assembly became the provincial government. They became the Parliament of India till the Constitution was made, till the first election took place in 1951 and October to 1952 October. You had Government of India, which was nothing but the Constituent Assembly, which took the shape of the Parliament of India. ಆಮೇಲೆ ಫಸ್ಟ್ ಜನರಲ್ ಎಲೆಕ್ಷನ್ ಆಗುತ್ತೆ. ಸೊ ಆ ಟೈಮಲ್ಲಿ ಕಾನ್ಸ್ಟಿಟ್ಯೂಷನ್ ರೆಡಿ ಆಗಿತ್ತು. ಕಾನ್ಸ್ಟಿಟ್ಯೂಷನ್ ಲಾಸ್ಟ್ ಪಾರ್ಟ್ 8 ಶೆಡ್ಯೂಲ್ಸ್ ಇತ್ತು ಆಗ. ಇವಾಗ 12 ಶೆಡ್ಯೂಲ್ಸ್ ಇದೆ. 8 ಶೆಡ್ಯೂಲಲ್ಲಿ ಎಲ್ಲರೂ ಸೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಫಸ್ಟ್ ಸಿಗ್ನೇಚರ್ ಈಸ್ ದಟ್ ಆಫ್ ರಾಜೇಂದ್ರ ಪ್ರಸಾದ್, ದಿ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಹೂ ಹಸ್ ಸೈನ್ಡ್ ಇನ್ ಹಿಂದಿ ಆ್ಯಂಡ್ ಇನ್ ಇಂಗ್ಲಿಷ್. Hindi and in English. Next is Jawaharlal Nehru, the first Prime Minister of India. Okay. Here, see, Ambedkar signature is not here. It comes later on because this is the larger body. This is a committee under the Constituent Assembly. So those signatures are also there. We will show you. These are, that time you had 14 languages recognized by the Constitution of India as the languages of the country. Official language of the country is Hindi in Devanagari script, is the official language. The other languages are recognized as languages. Just of different states are having different languages. So today you take out your currency note ಅಲ್ಲಿ rupee valuation ದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ಇದೆ ಎಣಿಸಿ, ಅಷ್ಟು ಲ್ಯಾಂಗ್ವೇಜ್ ಇವತ್ತು recognized by the Constitution of India. Okay, so this is the signatures. We will show you the signatures of Ambedkar. We will show you signatures of people who are from Karnataka also. See, this is the signature they showed you already in that movie. This is the signature of B.R. Ambedkar. Okay, so this is the signature of B.R. Ambedkar. We will Kamraj, the man, the Dravidian movement, Kamraj, K. Kamraj, the K. Kamraj is here. Okay, ಇದೆಲ್ಲ ಹುಡುಕಿ ನೋಡಿ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ಆ ಪೇಜ್ ಮಾತ್ರ ಸ್ಕ್ಯಾನ್ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಒರಿಜಿನಲ್ ಬುಕ್ಕಲ್ಲಿ ಹುಡುಕ್ಬೇಕಿಲ್ಲ ಅಂದರೆ. ಓಕೆ, ದಿಸ್ ಇಸ್ K. Kamraj. Then we will show you Krishnamachari Shrikant family.
V.T. Krishnamachari. Okay. TTK. TTK ಏನು? What is TTK? Prestige cooker. Industrialist Krishnamachari. ಎಲ್ಲ ಕಿಚನಲ್ಲಿ ಕೂಗೋದು ಅವ್ರದ್ದೇ ಪ್ರಾಡಕ್ಟ್. So there is an industrialist those days. Okay. ಕರ್ನಾಟಕದವ್ರು ಸಿಗ್ನೇಚರ್ ಕೆಂಗಲ್ ಹನುಮಂತಯ್ಯ. ಫಸ್ಟ್ K.C. Reddy. Who is K.C. Reddy? First Chief Minister of Karnataka. Kengal Hanumanthaya. Okay, architect of the Vidhan Soda. Okay, ಬೇಕಾದಷ್ಟು ಜನ ಇದ್ದಾರೆ, ಇನ್ನೊಂದು 3-4 ಜನ ಇದ್ದಾರೆ, ಬಟ್ ಇಂಪಾರ್ಟೆಂಟ್. ಓಕೆ, ಲಾಸ್ಟ್ ಒಂದು ಸಿಗ್ನೇಚರ್ ತೋರಿಸ್ತೀನಿ. ಜನ ಅವನ್ನ ಜ್ಞಾಪಿಸ್ಕೊಳ್ಳೋದೇ ಇಲ್ಲ. Who is Feroz Gandhi? Raise your hand. Wait. ಮಗ ಅಂದ್ರಿ ಅದಕ್ಕೆ ನೀವು. ಸಿ, ಗಾಂಧಿ ಫ್ಯಾಮಿಲಿಗೆ ಗಾಂಧಿ ಸರ್ನೇಮ್ ಬಂದಿದೆ ಇವರಿಂದ. Indira Priyadarshini Nehru became Indira Gandhi after marrying Feroz Gandhi. The man who gave Gandhi family the Gandhi is forgotten. Present generation ಗೆ ಆ ಹೆಸರೇ ಗೊತ್ತಿಲ್ಲ. Last man. Okay, the man who gave the Gandhi family the Gandhi. Gandhi ne, DHI, Feroz Gandhi, a Parsi. Okay. No, it's an Indian name, Parsi community. Okay, Zoroastrianism. This is Feroz, F-E-R-O-Z-E. Okay, ಮಿಕ್ಕಿದ ಫೆರೋಜ್ ಅಲ್ಲಿ ಬರೀ FEROZ ಗೆ ನಿಂತೋಗುತ್ತೆ, ZE ಇದೆ. ಓಕೆ, ಸೊ ಮಹಾತ್ಮ ಗಾಂಧಿ ಗುಜರಾತಿ. ಓಕೆ, ಫ್ರಮ್ ಗುಜರಾತ್ ಅಲ್ಲ ಅವರು. ಓಕೆ, ಸೊ ಗಾಂಧಿ ಫ್ಯಾಮಿಲಿ ಕ್ಯಾನ್ ಬಿ ಸೋ ಮೆನಿ ಪೀಪಲ್ ಹ್ಯಾವ್ ದಿಸ್ ನೇಮ್. They don't belong to that community. We'll tell you, there was a judge in High Court of Karnataka whose son was my classmate, A.K. Lakshmeshwar. High Court judge ಆಗಿದ್ರು, A.K. Lakshmeshwar. ಅವ್ರ ಮಗನ ಹೆಸರು ಅನ್ವರ್ ನವಾಬ್. Because it is Amjad Ali Khan Lakshmeshwar. A.K. Lakshmeshwar, full name is Amjad Ali Khan Lakshmeshwar. ಅದಕ್ಕೆ ಅವ್ರ ಮಗನ ಹೆಸರು ಅನ್ವರ್ ನವಾಬ್. He is a Muslim. The judge is a Muslim. Okay, ಊರ ಹೆಸರು ಇಟ್ಕೊಂಡಿದ್ದಾರೆ, ಸರ್ನೇಮ್ ಊರ ಹೆಸರು ಇಟ್ಕೊಂಡಿದ್ದಾರೆ. ಅದಕ್ಕೆ ತಕ್ಷಣ A.K. ಲಕ್ಷ್ಮೇಶ್ವರ್ ಅಂದರೆ ನೀವು ಹಿಂದೂ ಅನ್ಕೋತೀರಿ, ಬಟ್ he is really, by thing, he is a Muslim. Okay, so the Muslim is not the religion. Muslim is a way of living. Islam is the religion. Name of the religion is Islam. Okay, we are a republican state, a secular state. Indian constitution, when it was done, preamble ಮಾಡಿದಾಗ preamble ಅಲ್ಲಿ ಕೆಲವು words ಇರಲಿಲ್ಲ. Some words were not there in the preamble. We'll show you the photograph of the original preamble of the Constitution of India. This is the original preamble. It does not have the word socialist and secular. It has sovereign democratic republic. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, socio-economic, political, liberty of thought, expression, belief, and faith and worship, equality of status and of opportunity, and to promote among them all fraternity, assuring the dignity of the individual and unity and integrity of the nation. In our Constituent Assembly, this 26th day of November, do hereby adopt, enact, and give ourselves this Constitution. So this is the preamble of the Constitution. ನಾವು ಕೆಲವು ಫಂಕ್ಷನ್ ಅಲ್ಲಿ ಪ್ರಿಯಾಂಬಲ್ನೇ ಓದಿಸ್ತೀವಿ. We are making people take oath in the name of the preamble. This is now done even in the assembly. It's now being done in several state legislatures also today. Okay, so this is the original preamble. It does not have the word socialist and secular. Okay, ನಾನು ಇದು ಸ್ಲೋ ಆಗಿ ಹೇಳಿದೆ ಪ್ರಿಯಾಂಬಲ್, ಇನ್ನೂ ಫಾಸ್ಟಾಗಿ ಹೇಳಬಲ್ಲೆ. Okay, I will record less than a minute's time on that. Okay, so this is the preamble of the Constitution of India. So this is having in our Constituent Assembly this the 26th day of November, do hereby adopt, enact, and give to ourselves this Constitution. ಇದೆಲ್ಲ ಹೇಳಿದ್ಮೇಲೆ we tell them to take oath that we the members assembled in this session today
pledge to abide by the Constitution of India ಅಂತ ಓತ್ ತಗೊಳಿಸ್ತೀವಿ ಅದಕ್ಕೆ. So after reading this, we make them take the oath ಅಂತ. So this is the Constitution of India. It did not have sovereign, socialist and secular. They were added by the 42nd Amendment to the Constitution of India. Because people felt that tomorrow Jammu and Kashmir, which has a separate constitution, may say we are a separate nation. Okay? Anta, one. Okay? Communities are more. Okay? Secular country anta gotagli annodukkoskara secularism and secular word was added. Illi innerd word add agittu. Illi there was another 2 words which were added after the word unity. Okay? Illi there were these words were not there. Illi nodi unity of the nation ide. Okay? Illi they added the 2 words and integrity, because every part of the Indian territory is an integral part of India anta. So ಎಲ್ಲ ಯಾವುದೇ ಪ್ರದೇಶ ಇರಲಿ, ಯೂನಿಯನ್ ಆಫ್ ಇಂಡಿಯಾ ಒಳಗಿರ್ತಕ್ಕಂಥ ಭೂ ಪ್ರದೇಶಗಳು ಏನಿದೆಯೋ, ಏರ್ ಸ್ಟ್ರಿಪ್, ಬ್ರೂ ಆ್ಯಂಡ್ ವಾಟರ್ ವೇಸ್, ಆಲ್ ದೀಸ್ ಥಿಂಗ್ಸ್ ಆರ್ ಇಂಟೆಗ್ರಲ್ ಪಾರ್ಟ್ ಆಫ್ ಇಂಡಿಯಾ, ಅವಿಭಾಜ್ಯ ಅಂಗ ಅಂತ. ಸೊ ದೋ ದೇ ಹ್ಯಾವ್ ಅ ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್, ದೇ ಆರ್ ಪಾರ್ಟ್ ಆಫ್ ಇಂಡಿಯಾ ಬಿಕಾಸ್ ದೇ ಗೆಟ್ ಎಲೆಕ್ಟೆಡ್ ಟು ದಿ ಇಂಡಿಯನ್ ಪಾರ್ಲಿಮೆಂಟ್. ದೇ ಡೋಂಟ್ ಹ್ಯಾವ್ ಅ ಸೆಪ್ರೇಟ್ ಪಾರ್ಲಿಮೆಂಟ್. Okay, so this is the essence of bringing this word illi and integrity add madidru, assuring the dignity, unity of the nation idiyalla, unity and integrity of the nation anta. This was the word which was added by the 42nd amendment in 1976 42nd Amendment Act, which came into effect on 3rd January 1977. Okay, so that's the we'll show you the preamble also. This is the signature being done and by the President of the Constituent Assembly. You can see the Indian flag here. ಇವತ್ತು ಹಿಂಗೆ ವರ್ಟಿಕಲ್ ಆಗೆಲ್ಲ ಹಾಕಿದ್ರೆ ಅದೇ ಒಂದು ಇಶ್ಯೂ ಮಾಡ್ತಾರೆ ನಮ್ಮ ದೇಶದಲ್ಲಿ. ಸ್ಮಾಲ್ ಥಿಂಗ್ಸ್, ಸ್ಮಾಲ್ ಇಶ್ಯೂಸ್. ಯು ಹ್ಯಾವ್ ಟು, ಇನ್ USA ಎನಿಬಡಿ ಕ್ಯಾನ್ ಹ್ಯಾವ್ ಅ ಫ್ಲಾಗ್ ಆನ್ ದೇರ್ ಹೌಸ್ ಇಫ್ ಈಸ್ ಅ ಡಿಫೆನ್ಸ್ ಪರ್ಸನ್. ಯಾರಾದ್ರೂ ಮನೆ ಮುಂದೆ ಹಿಂಗೆ ಫ್ಲಾಗ್ ನೇತಾಕಿದ್ರೆ ಅವನು ಈಸ್ ಐದರ್ ಫ್ರಮ್ ಆರ್ಮಿ, ನೇವಿ ಆರ್ ಏರ್ಫೋರ್ಸ್ ಅಂತ. ದಟ್ಸ್ ಹೌ ದೇ ಐಡೆಂಟಿಫೈ. ಓಕೆ, ದೇ ಆರ್ ಪ್ರಿವಿಲೇಜ್ ಟು ಹ್ಯಾವ್ ದಿ ನ್ಯಾಷನಲ್ ಫ್ಲಾಗ್ ಇನ್ ಫ್ರಂಟ್ ಆಫ್ ದೇರ್ ಹೌಸ್. ಓಕೆ, so this is the signature being done by Babu Rajendra Prasad, who went on to become 2 terms President of India continuously. Nobody has been 2 terms President of India till today. So USA has never been able to elect a woman president. This time let us see if she gets elected. Kamala Harris is the candidate from the Democratic Party. So we have already had women speaker, women president of India. Now also you have the 2nd woman president of India. So see, USA, though older than us, has not been able to elect a president and a woman president in their country. So this is the signing of the constitution by Babu Rajendra Prasad. We will show you the preamble. The preamble interpretation of the preamble is very important. To understand the preamble, you need to know what are those words, each word mean in the preamble of the Constitution of India anta. So the preamble in Kannada. This is the preamble in Kannada. See, avalla unity torsadnalla, unity pakka nodi, ekate hagu akandateyannu. So this word and integrity was added here also. You will see that secularism is added here. So this is there, socialist, secular, Samajwadi ಹಾಗೂ ಸರ್ವಧರ್ಮ. So this is what is secular. What do you mean by secular ಅನ್ನೋದಕ್ಕೆ ಐ ವಿಲ್ ಶೋ ಯು ಒನ್ ಬೋರ್ಡ್. ಓಕೆ, ಇವಾಗ ಆ ಬೋರ್ಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. some part of northeast India borderally there was a board which shows how secular India is ಅಂತ. Okay, ಅದು if you know that, if you see that, you will probably know what is India ಅಂತ. Okay, ನೋಡಿ, this is the word true Indian. India is secular ಅನ್ನಕ್ಕೆ. All the major religions of India together we make the word Indian. This is a board which was there in northeastern part of India. I don't know whether it is still there or not, but you can see the hilly regions here. It's the real board which was there. Okay, see, all major religions of India are covered in this thing. This is true spirit of an Indian. India is secular ಅನ್ನಕ್ಕೆ. This is what you need to know. JDS, okay, Janata Dala, Jatyatita. Okay, real meaning of secular is Sarvadharma. Okay, for common man understanding is Jatyatita hakidare. Okay,
So this is how you should know every word has a different meaning in different context anta. Contextually meaning nodbekagutte ನೀವು. So this is how you understand the word India is secular as far as thing. This is the photograph which you get on Google at times, where you get to see the two legendary people of in India, that is Sir B.N. Rao, the constitutional advisor. See this bow, idiyalla, this is the one which shows that he was the judge on the International Court of Justice ಮಾತ್ರ ಇದಿರುತ್ತೆ. This is Ambedkar, this is Sir B.N. Rao, Benegal Narsingh Rao. Okay, our brother ಇವಾಗ ಒಂದು ಪುಸ್ತಕ ಬರೆದಿದ್ದಾರೆ ಕಾನ್ಸ್ಟಿಟ್ಯೂಷನ್, ಶಿವಾರಾವ್ ಅಂತ. Okay, there's a book, you can buy that book also, it's available. Okay, so this is the two people who are very important and during the constitution making, the advisor and the architect of the constitution anta. So ಅವ್ರು ಇವ್ರನ್ನ ಫೋಟೋನೇ ನೋಡಿರಲ್ಲ ಜನ. So that is why you need to know that these two are important people in the making of the Indian constitution anta. So this is that was the photographs of these two people. We'll tell you the preamble and the meaning of each word in the preamble important. Just to, we'll not go too much in detail, but preamble you should know the preamble, so that you will be able to understand and what is the true intent of the word in the preamble anta. And this is the preamble. Okay, we the people of India. Okay, I can connect these 5 words to the last sentence in the preamble of the constitution. The rest is all part of it anta. Okay, we the people of India. Okay, how I will connect another nodi. We the people of India in our constituent assembly this 26th day of November 1949 do hereby adopt, enact and give to ourselves. That means the people are saying we are the assembly anta. Okay, that's the real meaning of having the word we the people. We the people of India in our constituent assembly, because namma pratinidhigulu were the members of the constituent assembly. So that is why we the people of India in our constituent assembly on this 26th day of November do hereby adopt, enact and give to ourselves this constitution. So this is how you connect this the last and the first paras of the constitution. We will explain each word of this. We are sovereign. We have solemnly resolved, andre we take on oath that we are resolving to give ourselves a sovereign, socialist, secular, democratic republic. We are sovereign because we are not controlled by any other country. Sovereign means supreme. India is supreme because Pakistan can't control India, India can't control Burma, Nepal can't control all India. So we are sovereign, people are sovereign. We the people are sovereign. We are socialistic, we are socializing. We are secular because we are living with all other people of different religion together anta. Okay, democratic and republic. We are democratic because election martivi, we elect our own people. We are republic because head of the country is an elected person like the president of India. So ಹಾಗಾಗಿ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತೀವಿ ನಾವು, ನೀವು ಇಂಡೈರೆಕ್ಟ್ ಆಗಿ ವೋಟ್ ಮಾಡಿ ಎಲೆಕ್ಟ್ ಮಾಡ್ತೀವಿ, ನಮ್ಮ ಪರವಾಗಿ MP ಗಳು ವೋಟ್ ಮಾಡ್ತಾರೆ, and that's how the president is elected anta. So this is sovereign, socialist. We have mixed economy. You have capitalist economy, as we have a mixed economy of public sector and private sector. Secular because we are having all religions recognized by the Constitution of India on the soil of the Union of India. Democratic because we have the government elected by the people, for the people and of the people. The republic because the head of the state is an elected head, the president of India. Justice, socio-economic, political, this is what we want to achieve. If that you should have social justice, that includes reservation, is also part of the constitutional provision, and that doesn't come in the way of being right to equality anta. Economic justice, arthika nyaya, political justice, okay, liberty of thought. You have the freedom. Liberty is nothing but freedom. ನಿಮ್ಗೆ ಏನು ಅನ್ಸುತ್ತೋ ಯೋಚನೆ ಮಾಡ್ಬೋದು, ನಿಮ್ಗೆ ಅನ್ಸಿದ್ದನ್ನು ಹೇಳ್ಬೋದು. You have the freedom to speak, you have to think, freedom to express your feelings, to believe what you want to believe, not to believe in what you don't want to believe. Have faith in yourself, have faith in others. Worship any religion. You change your religion any number of times, that is your choice. So all these liberties are nothing but freedom, which is there in the fundamental rights allu freedom sigutte. Equality is equality of status. Everybody in the eyes of law are equal irrespective of status. Darshan,
celebrity status in jail. Okay, ministers have gone to jail, chief ministers have gone to jail. Presently also you see people are in jail. So equal, you are equal in the eyes of law. You have equal opportunity to take up education, to apply for employment in public sector. All that power is there in this word equality. Fraternity andre spirit of brotherhood. The brotherhood doesn't mean in the literal meaning of the word brother. Okay, spirit of brotherhood is spirit of being one. That means one India, one people. So we are all Indians first, next anything else. So that's the word of the word fraternity. We are one nation, one people concept ado, assuring dignity of every individual has a dignity. The best example is Munna Bhai MBBS movie ಅಲ್ಲಿ ನೋಡಿ ಅವನು ಮಾಪ್ ಮಾಡಬೇಕಾದ್ರೆ ಸಂಜಯ್ ದತ್ ಕಾಲಿಟ್ಬಿಡ್ತಾನೆ. So then that fellow will grumble, show his face, grum face, he'll make a grim face. ಆ ಟೈಮಲ್ಲಿ ಅಲ್ಲಿ ಸಂಜಯ್ ದತ್ ಅವನ್ನ ತಪ್ಕೊಂಡು ಸಾರಿ ಅಂತಾನೆ. Then he will say कोई बात नहीं चलिए, ತಿರ್ಗಾ ವೈಪ್ ಮಾಡ್ತಾನೆ. So that is, even that laborer has dignity, because every individual has dignity. Dignity of the individual is part of the constitution. Every labor is dignified unless you do an illegal job. Okay, all labors are dignified. Kastorgu dignity irutte. Unity and integrity of the nation. You are united as one nation, one people. Integrity, every part of the Union of India territory, air, water, and the land territory is part of the is an integral part of the country. Annodike these words have been added. So this is the meaning of the gist of the meaning of each word in the preamble. So preamble is a guiding star to the remaining parts of the constitution, which has 395 articles anta. So the whatever I said now is the interpretation which is here. Guiding star to the interpretation of the constitution. Power comes from the people. People are sovereign, supreme nation, free from external internal control. Socialist was added by the 42nd amendment, which came into effect on 1st March 1977. Okay, means equality of all religions. Article 25 to 28 fundamental right alli right to freedom of religion ide. Democratic because power comes from the people. They elect the people in a fair and free election. Fair election ನಡೆಯುತ್ತೋ ಇಲ್ಲೋ ಒಟ್ಟಿನಲ್ಲಿ ಫ್ರೀ ಎಲೆಕ್ಷನ್ ನಡೆಯುತ್ತೆ. ಗ್ಯಾರಂಟಿ ಫ್ರೀ ಸ್ಕೀಮ್ ಅಲ್ಲ ಅಂತ. Okay, so economic irrespective of poverty or richness, as everybody has to be given economic status and equality before the law, irrespective of his money, power and social status in the country. Liberty of thought expression, freedoms of speech, which is there in Article 91. ಬರೀ ಸ್ಪೀಚ್ ಇದ್ರೆ ಸಾಲಲ್ಲ, ಮೂಗರು ಹೆಂಗೆ ಮಾತಾಡ್ತಾರೆ ಬರೀ ಸ್ಪೀಚ್ ಹಾಕ್ಬಿಟ್ರೆ, ಅದಕ್ಕೆ ಎಕ್ಸ್ಪ್ರೆಷನ್ ಬರೆದು ತೋರಿಸ್ತಾರೆ. ಸೊ ಸ್ಪೀಚ್ ಎಕ್ಸ್ಪ್ರೆಷನ್ ಮೀನ್ಸ್ ಯು ವಿಲ್ ಎಕ್ಸ್ಪ್ರೆಸ್. ಇಫ್ ಯು ಡೋಂಟ್ ನೋ ಟು, ಯು ಕಾಂಟ್ ಸ್ಪೀಕ್ ಬಿಕಾಸ್ ಯು ಆರ್ ಡಮ್, ಬಟ್ ಸ್ಟಿಲ್ ಯು ವಿಲ್ ಯೂಸ್ ಸೈನ್ ಲ್ಯಾಂಗ್ವೇಜ್ ಅಂಡ್ ರೈಟ್ ಅಂಡ್ ಶೋ ಅಂಡ್ ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಅನ್ನೋದಕ್ಕೆ ದಿಸ್ ಇಸ್ ದಿ ವರ್ಡ್ ಎಕ್ಸ್ಪ್ರೆಷನ್ ಹಿಯರ್. Right to believe in any religion, profess, practice any religion, Article 25 to 28. At Uniform Civil Code bandrunu, this will not be taken away. Don't worry. Uniform Civil Code Article 44 ಅನುಷ್ಠಾನ ಗೊಳಿಸಿದ್ರೂ ಈ ರಿಲಿಜನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ will not be affected in any way. That won't be troubled at all, don't worry. Dignity of the individual, I told you already. Unity and integrity was added by this 42nd amendment along with the word socialist and secular anta. Interpretation, preamble contains the basic structure of the constitution, one of the basic features of the constitution adu. Socialism, secularism, democracy. Preamble determines the ambit of fundamental rights. We will come to fundamental rights and things like ನಿಮಗೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯ ಇರಲಿಲ್ಲ ಮೊದಲು. ಸೇಮ್ 42nd ಅಮೆಂಡ್ಮೆಂಟ್ ಬಂದಾಗ ಚಾಪ್ಟರ್ ಪಾರ್ಟ್ 4A was added. Part 3 was fundamental right. Part 4 was directive principle of state policy. Part 4A ನ ಆಮೇಲೆ ಆ್ಯಡ್ ಮಾಡಿದ್ರು. 77 ವರೆಗೂ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. Okay, that was added by the 42nd amendment. So they gave it in between 3 and 4 or 4 and 5 part ಗೆ ಮಧ್ಯದಲ್ಲಿ part 4A ಆ್ಯಡ್ ಮಾಡಿ, ಆರ್ಟಿಕಲ್ 51 ಕ್ಯಾಪಿಟಲ್ A ಮಾಡಿ, A to K ವರೆಗೂ ಮಾಡಿ 11 ಮೂಲಭೂತ ಕರ್ತವ್ಯಗಳಿದೆ. 10 ಇತ್ತು ಮೊದಲು. ಆಫ್ಟರ್ ರೈಟ್ ಟು ಫ್ರೀ ಎಜುಕೇಷನ್ ಕಂಪಲ್ಸರಿ RTE ಆ್ಯಕ್ಟ್ ಬಂದ ಮೇಲೆ 21A ಆ್ಯಡ್ ಆದಮೇಲೆ ಇಲ್ಲಿ 51AK was added. That is giving the duty to the parents and guardians to give their children the right to get educated anta. So that is how this preamble
has to be interpreted and understood in context of all the other articles in the constitution anta. Fundamental rights ನಾನು ತುಂಬ ಡೀಟೇಲ್ ಆಗಿ ಹೋಗಲ್ಲ. I just want to show you the fundamental rights so that you will know what is the this is fundamental rights which are in part 3. ನಿಮಗೆ ರೈಟ್ಸ್ ಗೊತ್ತಿರಬೇಕು. ನಿಮಗೆ ಮೂಲಭೂತ ಹಕ್ಕುಗಳು ಗೊತ್ತಿದ್ರೇ ಹಕ್ಕು ಕರ್ತವ್ಯ ಎರಡು ಒಂದೇ ನಾಣ್ಯದ ಎರಡು ಮುಖಗಳು, ಹಕ್ಕು ಕರ್ತವ್ಯ. ಸೊ ದಿಸ್ ಇಸ್ ಫಂಡಮೆಂಟಲ್ ರೈಟ್ಸ್ ಸ್ಟಾರ್ಟ್ಸ್ ಫ್ರಮ್ ಆರ್ಟಿಕಲ್ 12 to 35 are your fundamental rights. So 12 ಅಲ್ಲಿ definition of state, don't worry about it. Any law which is made or which violates the fundamental rights, those will be treated as void. That law has to be cancelled anta, has to be removed from the books of law anta. So any violation, any law made should not take away your fundamental. ನಿಮ್ಮ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಳ್ಳೋ ಅಂಥ ಕಾನೂನು ಮಾಡೋಕ್ಕಾಗಲ್ಲ. ಮಾಡಿದ್ರೆ ಅದಕ್ಕೆ ಅಸಿಂಧು ಅಂತ, ಆ ಕಾನೂನು ಅಸಿಂಧು ಆಗುತ್ತೆ. ಸೊ ಅದಕ್ಕೆ ಮಾನ್ಯತೆ ಇರಲ್ಲ ಆ ಕಾನೂನಿಗೆ. ಸೊ ಅದಕ್ಕೆ ದಟ್ ಈಸ್ ಅ ಫಂಡಮೆಂಟಲ್ ರೈಟ್ ಟು ಗೆಟ್ ಅ ಲಾ ರಿಮೂವ್ಡ್ ಇಫ್ ಇಟ್ ಇಸ್ ಟೇಕಿಂಗ್ ಅವೇ ಯುವರ್ ಫಂಡಮೆಂಟಲ್. ನಿಮ್ಮ ಮೂಲಭೂತ ಹಕ್ಕುಗಳನ್ನ ಏನಾದ್ರು ಕಿತ್ಕೊಳ್ಳೋ ಅಂಥ ಕಾನೂನು ಬಂದರೆ ಅದನ್ನು ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗಿ ನನಗೆ ಮೂಲಭೂತ ಹಕ್ಕಿದೆ ಅಂತ ಕಾನೂನು ಇರಬಾರ್ದು ಅಂತ ನೀವು ಚಾಲೆಂಜ್ ಮಾಡಿದ್ರೆ ಅಂಥ ಕಾನೂನನ್ನ ತೆಗಿತಾರೆ. So that is what is thing. Right to equality 14 to 18. 18 ಅಲ್ಲಿ right to equality, all are equal in the eyes of law. Equal protection, laws also get protection from the courts and everybody is equal in the eyes of law ಅನ್ನಕ್ಕೆ. Foreigners do not have fundamental right to take citizenship. As a matter of right they can't claim citizenship. Otherwise they also have fundamental rights on the soil of India when they are in India ಅಂತ. ಡಿಸ್ಕ್ರಿಮಿನೇಷನ್ ಆರ್ಟಿಕಲ್ 15 ಮೂವಿ ಬಂದಿತ್ತು, ಆ ಮೂವಿ ನೋಡಿಲ್ದಿರೋರು ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಈ ಆರ್ಟಿಕಲ್ ಏನು ಅಂತ. ಡಿಸ್ಕ್ರಿಮಿನೇಷನ್ ಆಗಬಾರ್ದು. ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಆ್ಯಂಡ್ ರೇಸ್, ಕಲರ್, ದಟ್ ಇಸ್ ಕಾಸ್ಟ್, ಸೆಕ್ಸ್ ಆರ್ ಬರ್ತ್. Okay, you can't be discriminated on any of these region. You are a Keralite, I won't sit next to you. You are a Muslim, I don't want to talk to you. So these are all or don't talk to him ಅಂತ ಬೇರೆಯವ್ರಿಗೆ ಹೇಳ್ಕೊಡೋದು. This is discrimination ಆಗುತ್ತೆ. Okay, that discrimination cannot be done, and in spite of equality being a fundamental right, there is reservation for OBC and SC/ST, which is a constitutional provision. Constitutionally ಆ ಪವರ್ ಇದೆ, ಆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತೀವಿ. Reservation policy in India is called positive discrimination. Article 15 says don't discriminate. This is prohibition of discrimination. Reservation is called positive. Andre there is a good intent alli we are giving you reservation to uplift the downtrodden class. So that is called positive discrimination anta. So this is you can't discriminate anybody, but there are equality ಅಂತೀರಿ, ಮತ್ತೆ ಮಹಿಳೆಯರಿಗೆ ಮಾತ್ರ ಪ್ರತ್ಯೇಕ ಕಾನೂನು ಇದೆ, ಅವ್ರಿಗೆ ಮಾತ್ರ ಎಕ್ಸ್ಟ್ರಾ ಸುರಕ್ಷತೆ ಇದೆ, ನಮಗೆ ಇಲ್ಲ ಅಂತ ನಾವು ಕೇಳಬೇಕಾಗುತ್ತೆ ಅಲ್ವೇ. But that is the constitutional provision, so that women and children, there are special laws made for women and children. POCSO, special law for children against sexual offences on children. Domestic Violence Act, Dowry Prohibition Act, then Sexual Harassment Prohibition Regulation Act. All these are women social legislations to protect the rights and safety of women and integrity of women and body integrity of women anta. So this sexual harassment, all these things at workplace act ಅಂತ ಆಗಿದೆ 2013 ಅಲ್ಲಿ. 2006 ಅಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಗಿದೆ. 2012 ಅಲ್ಲಿ you have the POCSO Act for sexual offences against children. Equal opportunity, everybody can apply for employment in public sector or private sector depending on your age. So abolition of untouchability, America ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬಂದಿದ್ದ ಸಹ untouchability abolish ಆಗಿರಲಿಲ್ಲ. It took several years for them to remove. ನಮ್ಮಲ್ಲಿ the day we brought in constitution and we removed this untouchability, asparshate ಅನ್ನೋದನ್ನ ನಾವು ಅವಾಗಲೇ we removed it from the from our system of governance, that we have abolished untouchability ಅಂತ. Abolition of titles, ಇವಾಗ ಸರ್ ಅನ್ನೋ ಟೈಟ್ಲ್ ಇವಾಗ ನೀವು ತೊಗೊಳಕ್ಕಾಗಲ್ಲ, ಅವ್ರು ಕೊಡ್ತಾರೆ ಅಂದರೂ ನೀವು ತೊಗೊಳಕ್ಕಾಗಲ್ಲ, because constitution does not allow you to take titles from foreign countries without the permission of the government ಅಂತ. And right to freedom, this is the real right to freedom. ನಿಜವಾದ ರೈಟ್ಗಳು ದಿನನಿತ್ಯ ನೀವು ಗೊತ್ತಿಲ್ಲದೇನೆ ಉಪಯೋಗಿಸ್ತಿರೋ ಫ್ರೀಡಮ್ಗಳು ಇದರಲ್ಲೇ ಇರೋದು. 19 to 22 ಅಲ್ಲಿರೋ ಫ್ರೀಡಮ್ ದಿನನಿತ್ಯ ಉಪಯೋಗಿಸ್ತೀವಿ, ಗೊತ್ತಿರಲ್ಲ ನೀವು ಅದು ರೈಟ್ ಅದು ಅನ್ನೋದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ನೋಡಿ ಬರೀ ಸ್ಪೀಚ್ ಇದ್ದಿದ್ರೆ ಮೂಗರಿಗೆ ಹಕ್ಕೇ ಇಲ್ಲ ಅಂತ ಆಗ್ಬಿಡೋದು, ಅದಕ್ಕೆ ಎಕ್ಸ್ಪ್ರೆಷನ್ ಬರ್ತಿರೋದು. ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಡಮ್ ಪರ್ಸನ್ ಕಾಂಟ್ ಸ್ಪೀಕ್,
ಬಟ್ ದೇ ವಿಲ್ ರೈಟ್ ಆ್ಯಂಡ್ ಶೋ ವಾಟ್ ದೇ ವಾಂಟ್ ಟು ಏನು ಹೇಳಬೇಕು ಅನ್ನೋದು ಬರೆದು ತೋರಿಸ್ತಾರೆ. ಅದಕ್ಕೋಸ್ಕರ ಎಕ್ಸ್ಪ್ರೆಷನ್ ಇರೋದು. ದಿಸ್ ರೈಟ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನಲ್ಲಿ ದಿಸ್ ಇಸ್ ಅ ಲ್ಯಾಂಡ್ಮಾರ್ಕ್ ಕೇಸ್ ಆಫ್ ರೈಟ್ ಟು ಸೈಲೆನ್ಸ್. ಇಲ್ಲಿ ಸ್ಪೀಚ್ ಇದೆ, ಸೈಲೆನ್ಸ್ ವರ್ಡ್ ಇಲ್ಲ. ದಿಸ್ ಇನ್ಕ್ಲೂಡ್ಸ್ ದಿ ವರ್ಡ್ ರೈಟ್ ಟು ರಿಮೇನ್ ಸೈಲೆಂಟ್ ಆ್ಯಂಡ್ ನಾಟ್ ಆಲ್ ಟೈಮ್ಸ್. ಕೋರ್ಟ್ಗೆ ವಿಟ್ನೆಸ್ ಆಗಿ ಕರೆದ್ಬಿಟ್ಟು ನಾನು ಸೈಲೆಂಟ್ ಆಗಿರ್ತೀನಿ, ನನಗೆ ರೈಟ್ ಟು ಸೈಲೆನ್ಸ್ ಇದೆ ಅಂದರೆ ಆಗಲ್ಲ, ನೀವು ಹೋಗೋದೇ ಇಲ್ಲ ವಾಪಸ್ ಅಲ್ಲಿಂದ. ಸೊ ಇದು ಸೈಲೆನ್ಸ್ ಯಾಕೆ ಬಂತು ಅಂದರೆ ನ್ಯಾಷನಲ್ ಆ್ಯಂಥಮ್ ಕೇಸ್ ಆಯಿತು. ದಿಸ್ ಇಸ್ ದ ಕೇಸ್ ಆಫ್ ನ್ಯಾಷನಲ್ ಆ್ಯಂಥಮ್. ಬಿಜು ಇಮ್ಯಾನ್ಯಲ್ ಆ್ಯಂಡ್ ಬ್ರದರ್ಸ್ ಅವರ 3 ಜನ ಮಕ್ಕಳು ವರ್ಸಸ್ ಸ್ಟೇಟ್ ಆಫ್ ಕೇರಳ. ಅವರು ದೇ ಬಿಲಾಂಗ್ ಟು ಒನ್ ಕ್ರಿಶ್ಚಿಯನ್ ಡಿನಾಮಿನೇಷನ್. ಹಿಂದೂಯಲ್ಲಿ ಹೆಂಗೆ ಸಬ್ ಕಾಸ್ಟ್ಗಳಿದೆಯೋ ಕ್ರಿಶ್ಚಿಯನ್ನಲ್ಲೂ ಇದೆ. ಓಕೆ, ಬಟ್ ಜನಕ್ಕೆ ಗೊತ್ತಿರೋದು ಎರಡೇ, ಪ್ರೊಟೆಸ್ಟೆಂಟು, ರೋಮನ್ ಕ್ಯಾಥಲಿಕ್, ಇಷ್ಟೇ ಗೊತ್ತಿರೋದು. ಅದು ಬಿಟ್ಟು ಬೇಕಾದಷ್ಟಿವೆ, ಹೆಸರು ಗೊತ್ತಿರಲ್ಲ ಜನಕ್ಕೆ. ಜೆಹೋವಾ ವಿಟ್ನೆಸಸ್ ಅನ್ನೋದು ಒಂದು ಸಬ್ ಕಮ್ಯುನಿಟಿ. ಓಕೆ, ಅವರಲ್ಲಿರೋ ಕಸ್ಟಮ್ ಸಂಪ್ರದಾಯಗಳು ಇಸ್ ದ ಸ್ಟ್ರಿಕ್ಟೆಸ್ಟ್, ಯಾವ ರಿಲಿಜನ್ನಲ್ಲೂ ಇಲ್ಲ. ಓಕೆ, ಅವರು ಆ ಕಮ್ಯುನಿಟಿಗೆ ಸೇರಿದವ್ರು ಈ ಮಕ್ಕಳು. ಆ ಕಮ್ಯುನಿಟಿಲಿ ಏನು ಅಂದರೆ ನೀವು ರಾಷ್ಟ್ರಗೀತೆ ಹಾಡೋಂಗಿಲ್ಲ ಯಾವುದೇ ರಾಷ್ಟ್ರದಾಗಲಿ. ಯು ಆರ್ ನಾಟ್ ಸಪೋಸ್ ಟು ಸಿಂಗ್ ದ ನ್ಯಾಷನಲ್ ಆಂಥಮ್ ಆಫ್ ಎನಿ ಕಂಟ್ರಿ. ದಟ್ ಈಸ್ ದ ಕಸ್ಟಮ್ ಇನ್ ದೇರ್ ಜೆಹೋವಾ ವಿಟ್ನೆಸಸ್. ಸೊ ದೇ ಡಿಡ್ ನಾಟ್ ಸಿಂಗ್ ದ ನ್ಯಾಷನಲ್ ಆಂಥಮ್ ಇನ್ ದಿ ಸ್ಕೂಲ್ ಅಸೆಂಬ್ಲಿ. ನಿಂತಿದ್ರು, they were standing, they did not sing. So they were dismissed from school for not singing the national anthem. So the father, representing the children, went to High Court of Kerala. I have right to freedom of speech and expression. This includes right to remain silent ಅಂತ. Because ನನ್ನ ಕಸ್ಟಮ್ ಇದೆ, ಸಂಪ್ರದಾಯ ಇದೆ, ನನ್ನ ಇದರಲ್ಲಿ ನನ್ನ ಜಾತಿಲಿ ನಾವು ಹಾಡಬಾರ್ದು ಅಂತ. ಬಟ್ ನಾವು ಅಗೌರವ ಸೂಚಿಸಿಲ್ಲ, ಯಾಕೆ ನಾವು ನಿಂತಿದ್ವಿ. ವಿ ಹ್ಯಾವ್ ಕ್ರಿಕೆಟ್ ಮ್ಯಾಚ್ ಫೈನಲಿಸ್ಟ್, ಇಬ್ಬರು ಟೀಮ್ನ ನಿಲ್ಲಿಸ್ತಾರೆ, 2 ದೇಶದ ಫ್ಲಾಗ್ ಹಾಸ್ಟಿಂಗು, 2 ದೇಶದ ರಾಷ್ಟ್ರಗೀತೆ ಆಡ್ತಾರೆ. ಎಲ್ಲರೂ ಏನು ಹಾಡಲ್ಲ, ನಿಂತಿರ್ತಾರೆ. ಪ್ರೆಸಿಡೆಂಟ್ ಆಲ್ಸೋ ವಿಲ್ ನಾಟ್ ಸಿಂಗ್, ದೇ ವಿಲ್ ಆಲ್ ಸ್ಟ್ಯಾಂಡ್. ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್ ಅನ್ಲೆಸ್ ಯು ಆರ್ ಡಿಸೇಬಲ್ಡ್. held. Jaipal Reddy was as a handicapped MP. Except for him, all others used to stand in the parliament during the national anthem. Okay, so idu ee case alli dismiss aitu. They went to Supreme Court of India. Supreme Court gave a landmark judgment. This right includes right to remain silent also in certain cases anta. So hangagi this is called the famous national anthem case anta. So you have a right to remain silent when there is some necessity of being silent ಅನ್ನೋಕ್ಕೆ ಇದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಎಲ್ಲ ಕೇಸಲ್ಲೂ ನಾನು ಸೈಲೆಂಟ್ ಇರ್ಬೋದು. ಇಂಟರ್ವ್ಯೂಗೆ ಹೋಗ್ತೀನಿ, ಪ್ರಶ್ನೆ ಕೇಳಿ ನಾನು ಸೈಲೆಂಟ್ ಆಗಿರ್ತೀನಿ ಅಂದ್ರೆ ಆಗಲ್ಲ, ಕೆಲಸ ಕೊಡಲ್ಲ ಅಷ್ಟೇ ಆಮೇಲೆ ಅಲ್ವಾ. ಸೊ ವೇರ್ ಇಟ್ ಇಸ್ ಅಪ್ಲಿಕಬಲ್ ಇಟ್ ಇಸ್ ಯೂಸ್ಡ್, ನಾಟ್ ಇನ್ ಎವ್ರಿ ಪ್ಲೇಸ್ ಅನ್ನೋಕ್ಕೆ. ಓಕೆ, ರೈಟ್ ಟು ಸೊ ದಿಸ್ ರೈಟ್ ಟು ಸ್ಪೀಚ್ ಇನ್ಕ್ಲೂಡ್ಸ್ ರೈಟ್ ಟು ನೋ. ಈ RTI ಆ್ಯಕ್ಟ್ ಬರೋಕ್ಕಿಂತ ಮುಂಚೆ 2005 ಈ ರೈಟ್ ಇಟ್ಕೊಂಡೆ ನೀವು ಯು ಕುಡ್ ಆಸ್ಕ್ ಫಾರ್ ಇನ್ಫಾರ್ಮೇಷನ್. ಅವಾಗ ಯಾರು ಕೇಳ್ತಿರ್ಲಿಲ್ಲ, ಯಾಕೆಂದರೆ ಹಕ್ಕಿದೆ ಅನ್ನೋದು ಗೊತ್ತಿರಲಿಲ್ಲ. ಇದೇ ಈ ಆರ್ಟಿಕಲಲ್ಲೇ ಹಕ್ಕಿತ್ತು, ಬಟ್ ಯಾರಿಗೂ ಗೊತ್ತಿರಲಿಲ್ಲ. ಸೊ ಒನ್ಸ್ ಮೀಡಿಯಾ ಬಿಕೇಮ್ ಮೋರ್ ಆ್ಯಕ್ಟಿವ್ ಇನ್ ದಿಸ್ ಕಂಟ್ರಿ ಆಫ್ಟರ್ 91 ಲಿಬರಲೈಸೇಷನ್ ಆದಮೇಲೆ ರೈಟ್ ಟು ನೋ ಈಸ್ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಬಿಕಾಸ್ ಯು ಹ್ಯಾವ್ ಅ ನ್ಯೂ ಲಾ ಕಾಲ್ಡ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಮಾಹಿತಿ ಹಕ್ಕು ಕಾಯ್ದೆನೇ ಬಂದ ಮೇಲೆ ನನಗೆ ಮಾಹಿತಿಗೆ ಹಕ್ಕಿದೆ ನನಗೆ. ಓಕೆ, ಸೊ ಸಿ ದಟ್ ಈಸ್ ದಿ ಆ್ಯಕ್ಟ್. ದೇರ್ ಆರ್ 2 ಆ್ಯಕ್ಟ್ಸ್ ವಿಚ್ ಸ್ಟಾರ್ಟ್ ವಿತ್ ದ ವರ್ಡ್ ರೈಟ್. ಒನ್ ಈಸ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್. ಮಿಕ್ಕಿ ಯಾವ ಆ್ಯಕ್ಟಲ್ಲೂ ರೈಟ್ ಅನ್ನೋ ವರ್ಡಿಂದ ಶುರು ಆಗಲ್ಲ. ಓಕೆ, ಸೊ ಮೂಲ ಹಕ್ಕಿದೆ ಅನ್ನೋದಕ್ಕೋಸ್ಕರ ಅವೆರಡು ಉದಾಹರಣೆ ಕೊಟ್ಟೆ ಅಷ್ಟೇ. ಸೊ ದಿಸ್ ಈಸ್ ರೈಟ್ ಟು ನೋ ಆಲ್ಸೋ ಇಸ್ ಪಾರ್ಟ್ ಆಫ್ ಯುವರ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಓಕೆ, ಇಫ್ ಐ ವಾಂಟ್ ಟು ಸ್ಪೀಕ್ ಐ ಶುಡ್ ಹ್ಯಾವ್ ಸಮ್ ಇನ್ಫಾರ್ಮೇಷನ್. ಸೊ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಐ ಶುಡ್ ಹ್ಯಾವ್ ದ ರೈಟ್ ಟು ನೋ ದಿ ಇನ್ಫಾರ್ಮೇಷನ್ ಫ್ರಮ್ ಸಮ್ ಸೋರ್ಸ್. ದಟ್ ಈಸ್ ವೈ ರೈಟ್ ಟು ನೋ ಈಸ್ ದಟ್ಸ್ ಹೌ ದಿಸ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ವಾಸ್ ಆಲ್ಸೋ ಎನಾಕ್ಟೆಡ್ ಆಮೇಲೆ ಅಂತ. ಓಕೆ, ಅಸೆಂಬಲ್ ಪೀಸಬ್ಲಿ ವಿತೌಟ್ ಆರ್ಮ್ಸ್. ಎಲ್ಲಿ ಬೇಕಾದ್ರೆ ನೀವು ಅಸೆಂಬಲ್ ಮಾಡ್ಬೋದು, ಆರ್ಮ್ಸ್ ಇಟ್ಕೊಳ್ಳೋಂಗಿಲ್ಲ. ಬಟ್ ಸರ್ದಾರ್ಜಿ ಕಮ್ಯುನಿಟಿ, ಸಿಖ್ ಕಮ್ಯುನಿಟಿನವ್ರಿಗೆ ವೆಸ್ಟ್ ಬೆಲ್ಟಲ್ಲಿ ಕಿರ್ಪಾನ್ ಇಟ್ಕೊಳ್ಳೋಕ್ಕೆ ಧಾರ್ಮಿಕ ಹಕ್ಕಿದೆ. ಸೊ ದೇ ಹ್ಯಾವ್ ರಿಲಿಜಿಯಸ್ ರೈಟ್ ಟು ಹ್ಯಾವ್ ಅ ಕಿರ್ಪಾನ್ ಇನ್ ದೇರ್ ಬೆಲ್ಟ್ ಆ್ಯಂಡ್ ಮೂವ್ ಅರೌಂಡ್. ಓಕೆ, ದೇ ಗೋ ಆನ್ ಅ ಸೋಡ್ ಮಾರ್ಚ್ ಆನ್ ಗುರು ನಾನಕ್ ಜಯಂತಿ ಡೇ ನಿಯರ್ ಅಲ್ಸೂರ್ ಗುರುದ್ವಾರಾಗೆ ಹೋಗಿ ಸೋಡ್ ಮಾರ್ಚ್ ಹೋಗ್ತಾರೆ. ಓಕೆ, ಅದಕ್ಕೆಲ್ಲ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ಗಳು ಇರುತ್ತೆ. ಸೊ ಅದರ್ ದ್ಯಾನ್ ಆರ್ಮ್ಸ್, ನೀವು ಆರ್ಮ್ಸ್ ಇಲ್ಲದೆ ಎಲ್ಲಿ ಬೇಕಾದ್ರೆ ಅಸೆಂಬಲ್ ಮಾಡ್ಬೋದು. ನಿಮಗೆ ಸೆಕ್ಷನ್ 144 ಹಾಕಿದ್ದಾರೆ ಅಂದಾಗ ಯು ಕಾಂಟ್ ಅಸೆಂಬಲ್ ಮೋರ್ ದೆನ್ 4 ಪೀಪಲ್ ಇನ್ ಅ ಪ್ಲೇಸ್. ಎಕ್ಸೆಂಪ್ಷನ್ಸ್ ಆರ್ ವೆಡ್ಡಿಂಗ್ಸ್, functions, those are all exempted anta. Okay, farm association, teachers association, lawyers association, trade union, all this right is fundamental right. Move freely throughout the territory of India. ನೀವು ಬೆಂಗಳೂರಿಂದ ಜಮ್ಮು ಕಾಶ್ಮೀರಲ್ಲಿ ಇವತ್ತು ಪ್ರಾಪರ್ಟಿನೂ ಕೊಂಡ್ಕೋಬೋದು. ಜಮ್ಮು ಕಾಶ್ಮೀರಲ್ಲಿ ಮೊದಲು ಹಾಕಿರಲಿಲ್ಲ. ಮಹಿಳೆಯರು ಜಮ್ಮು ಕಾಶ್ಮೀರಲ್ಲಿ ಹೊರಗಡೆ ಅವ್ರನ್ನ ಬೇರೆ ರಾಜ್ಯದಲ್ಲಿ ಮದುವೆ ಆದರೆ ಅವ್ರಿಗಿರೋ ಪ್ರಾಪರ್ಟಿ ಹಾಕಿ ಕೊಟ್ಟೋಗೋದು. So that is now not there. So everybody are equal in the eyes of law as property and other thing are concerned. Also in the state of Jammu and Kashmir, anybody can go and reside there. ಈಗ ಗಲ್ಫ್ಗೆ ಹೋಗ್ತಾರೆ, ಗಲ್ಫಲ್ಲಿ ಇಸ್ಲಾಮಿಕ್ ಸ್ಟೇಟ್ ಆಫ್ ಕತಾರ್ ಅಲ್ಲೆಲ್ಲ ಯು ಕಾಂಟ್ ಓನ್ ಅ ಪ್ರಾಪರ್ಟಿ. ಯು ಡೋಂಟ್ ಗೆಟ್ ಸಿಟಿಸನ್ಶಿಪ್ ಬಿಕಾಸ್ ಯುವರ್ ಚೈಲ್ಡ್ ಇಸ್ ಬಾರ್ನ್ ಇನ್ ದಟ್ ಪ್ಲೇಸ್. ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ, ಬಟ್ ನೀವು ಸಿಟಿಸನ್ ಇಂಡಿಯನ್ನೇ ಆಗ್ತೀರಿ.
ವೆರಸ್ ಇನ್ USA UK ನೀವು ಅಲ್ಲಿ ಹುಟ್ಟಿದ್ರೆ ನೀವು ಅಲ್ಲಿನ ಸಿಟಿಸನ್ಶಿಪ್ ಇರುತ್ತೆ, ಬೈ ಬರ್ತ್ ಯು ಆರ್ ಅ ಸಿಟಿಸನ್. ಕಮಲಾ ಹ್ಯಾರಿಸ್ ಈಸ್ ಅನ್ ಇಂಡಿಯನ್ ಆರಿಜಿನ್ ಬಟ್ ಬಾರ್ನ್ ಇನ್ USA. ಸೊ ಹಂಗಾಗಿ ವಾಟ್ ಹ್ಯಾಪನ್ಸ್, ದೇ ಕೆನ್ ಇಫ್ ದೇ ಆರ್ ನಾಟ್ ಬಾರ್ನ್ ನ್ಯಾಚುರಲಿ ಬಾರ್ನ್ US ಸಿಟಿಸನ್ ಇದ್ದರೆ ಮಾತ್ರ ಎಲೆಕ್ಷನ್ ನಿಲ್ಲಕ್ಕಾಗೋದು USA. ಟ್ರಂಪ್ ಈಸ್ ಕನ್ವಿಕ್ಟೆಡ್ ಆಫ್ 34 ಚಾರ್ಜಸ್ ಬಟ್ ಈ ಸ್ಟಿಲ್ ಕ್ಯಾನ್ ಕಂಟೆಸ್ಟ್. ಅಲ್ಲಿ ಲಾ ಇರೋದು ಈವನ್ ಇಫ್ ಯು ಆರ್ ಕನ್ವಿಕ್ಟೆಡ್ ಯು ಕ್ಯಾನ್ ಕಂಟೆಸ್ಟ್ ಎಲೆಕ್ಷನ್, ಬಟ್ ಇಫ್ ಯು ಆರ್ ಕನ್ವಿಕ್ಟೆಡ್ ಯು ಕಾಂಟ್ ವೋಟ್ ಮಾಡೋ ಹಕ್ಕಿಲ್ಲ ಬಟ್ ಕಂಟೆಸ್ಟ್ ಮಾಡೋ ಹಕ್ಕಿದೆ ಅಂತ ಬಟ್ ಯು ಕ್ಯಾನ್ ವೋಟ್ ಫಾರ್ ಯುವರ್ ಸೆಲ್ಫ್ ಅನ್ನೋದು ಇವಾಗ ಡಿಬೇಟ್ ನಡೀತಾ ಇದೆ ಅಲ್ಲಿ. ಓಕೆ, ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಆ್ಯಂಡ್ ಮೂವ್ ಫ್ರೀಲಿ ಥ್ರೂ ರಿಸೈಡ್ ಆ್ಯಂಡ್ ಸೆಟಲ್ ಎನಿವೇರ್. ನೀವು ಎಲ್ಲಿ ಬೇಕಾದ್ರೂ ಹೋಗಿ ವಾಸ ಮಾಡ್ಬೋದು. ಅದು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್. ನೀವು ಇಂಜಿನಿಯರಿಂಗ್ ಓದಿ ಲಾ ಓದ್ಬೋದು, ಲಾ ಹೋಗ್ಬಿಟ್ಟು ಫಿಲಮ್ ಲ್ಯಾಂಡ್ ಸೇರ್ಬೋದು. ಅದು ಎಲ್ಲ ಏನು ಓದಿರ್ತಾರೋ ಅದನ್ನು ಮಾಡೋದೇ ಇಲ್ಲ. 3 Idiots ಬೆಸ್ಟ್ ಎಕ್ಸಾಂಪಲ್. 3 Idiots ಎಲ್ಲ ಅವ್ನು ಹೇಳ್ತಾನೆ, ಓ ಕ್ಯಾ ಕರ್ ರहा है ಅಂದರೆ वो बैंकर है, इंजीनियरिंग करके बैंकिंग में जा रहा है, क्यों इंजीनियरिंग किया? दिस इज द क्वेश्चन आमिर खान आस्क्ड हिम. ओके, सो प्रकाश बलवाड़ी इंजीनियर, रमेश अरविंद इंजीनियर, UVC students, but they are not doing engineering, they are doing acting. Okay, so you can do any. I know a lawyer who did BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ಲಾ ಮಾಡಿ ನಮ್ಮ ಜೊತೆಯಲ್ಲಿ ಅವನು ಲಾ ಪ್ರಾಕ್ಟೀಸ್ ಮಾಡ್ತಾನೆ, ಇಂಜಿನಿಯರ್ ಆಗಿಲ್ಲ ಅವನು. ಓಕೆ, there are so many chartered accountants who are practicing law after doing law. So you can practice any profession, carry on any occupation. You can't say I have a right to profession, my profession is doing supari killing, my profession is robbing people, theft another. That is not a profession, that's an illegal act. You can't claim fundamental right to do an illegal act. ಓಕೆ, ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡೋದಕ್ಕೆ ನನಗೆ ಮೂಲಭೂತ ಹಕ್ಕಿದೆ ಅಂದ್ಬಿಟ್ಟು ಕೊಲೆ ಮಾಡೋದು ನನ್ನ ಹಕ್ಕು, ನನ್ನ ಕೆಲಸನೇ, ನನ್ನ ವೃತ್ತಿನೇ ಕೊಲೆ ಮಾಡೋದು. ಸುಪಾರಿ ಕೊಟ್ಟರೆ ಕೊಲೆ ಮಾಡ್ತೀನಿ, ಕೈ ತೆಗಿತೀನಿ, ಕಾಲು ತೆಗಿತೀನಿ ಅನ್ನೋದು. ಯು ಕಾಂಟ್ ಯೂಸ್ ದಿಸ್ ಫಾರ್ ಆಲ್ ದೀಸ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅಂಡರ್ ದ ಫಂಡಮೆಂಟಲ್ ರೈಟ್ ಅಂತ. ಸೊ ದಿಸ್ ಇಸ್ ರೈಟ್ ಟು ವರ್ಕ್ ಈಸ್ ನಾಟ್ ಆಸ್ ಅ ಫಂಡಮೆಂಟಲ್ ರೈಟ್, ಬಟ್ ಯು ಹ್ಯಾವ್ ರೈಟ್ ಟು ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಫ್ ಎಂಪ್ಲಾಯ್ಮೆಂಟ್ ಇರೋದ್ರಿಂದ ಯು ಕ್ಯಾನ್ ಸ್ಟಿಲ್ ಅಪ್ಲೈ ಅಂತ ಅಷ್ಟೇ. ಯು ಕಾಂಟ್ ಕ್ಲೇಮ್ ಆಸ್ ಅ ಮ್ಯಾಟರ್ ಆಫ್ ರೈಟ್ ಅಂತ. ಲೀವ್ ಈಸ್ ನಾಟ್ ಅ ಮ್ಯಾಟರ್ ಆಫ್ ರೈಟ್ ಫಾರ್ ಎಂಪ್ಲಾಯೀಸ್. ಲೀವ್ ಈಸ್ ಆಲ್ಸೋ ನಾಟ್ ಅ ಮ್ಯಾಟರ್ ಆಫ್ ರೈಟ್ ಫಾರ್ ಎಂಪ್ಲಾಯೀಸ್. ಹಾಂ, they can't, they don't go, they don't, yeah. ನೀವು ಕೇಳ್ತಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಅನ್ವಯಿಸಲ್ಲ ಅಂತ. ಪೊಲೀಸು ಆರ್ಮಿನವರು ದೇ ಕಾಂಟ್ ಗೋ ಆನ್ ಸ್ಟ್ರೈಕ್. ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಂಟ್ ಫಾರ್ಮ್ ದೇ ಕಾಂಟ್ ಗೋ ಆನ್ ಸ್ಟ್ರೈಕ್. ನೀವು ಅಸೋಸಿಯೇಟ್ ಮಾಡಿದ್ರೆ ಸ್ಟ್ರೈಕು ಪ್ರತಿಭಟನೆ ಎಲ್ಲ ಶುರು ಆಗುತ್ತೆ. ಸೊ ದಟ್ ಇಸ್ ವೈ, ಬಿಕಾಸ್ ದೇ ಆರ್ ದಿ, ಅವರು ನೀವು ಕೇಳಿರೋ ಪ್ರಶ್ನೆ, ಅವ್ರು ಯಾಕೆ ಅಸೋಸಿಯೇಟ್ ಮಾಡೋಕ್ಕಾಗಲ್ಲ? ಅವ್ರಿಗೆ ಇವೆಲ್ಲ ನಿರ್ಬಂಧಗಳಿದೆ. ಯಾಕೆಂದರೆ ಆರ್ಮಿ ಆ್ಯಂಡ್ ಲಾ ಎನ್ಫೋರ್ಸಿಂಗ್ ಅಥಾರಿಟಿ, ಪೊಲೀಸ್ ಡಿಪಾರ್ಟ್ಮೆಂಟ್, ದೇ ಗೋ ಆನ್ ಸ್ಟ್ರೈಕ್, ಹೂ ವಿಲ್ ಲುಕ್ ಆಫ್ಟರ್ ಲಾ ಆ್ಯಂಡ್ ಆರ್ಡರ್? So that is why these things are not allowed there. Okay, they don't have right to go on strike. ಅವ್ರು ಸ್ಟ್ರೈಕ್ ಹೋಗಲ್ಲ, ಪಾಪ ಅವ್ರಿಗೆ ಸಂಬಳ ಜಾಸ್ತಿ ಮಾಡಲ್ಲ, ಎಲ್ಲ ಕೇಳಿದ್ರೆ ಮಾಡ್ತಾರೆ. ಬಟ್ ಬೇರೆಯವ್ರಿಗಾದರೆ ಅವ್ರಿಗೂ ಆಗುತ್ತೆ ಅಷ್ಟೇ. ದೇ ಕಾಂಟ್ ಗೋ ಆನ್ ಸ್ಟ್ರೈಕ್. ಓಕೆ, ಸೊ ದಟ್ಸ್ ದಿ ಬಾರ್ ಅಗೇನ್ಸ್ಟ್ ದೆಮ್. Yeah, we'll just close this here and you can have, we'll have a break now, no problem. I think our timekeeper allidare, Manju will tell us. So this is a profession, you can carry on any profession under the law as long as it is a legally permitted profession. So that this is what is your fundamental right. Ex post facto law, ಅವರು ಯಾವಾಗ ಹೇಳ್ತಾರೋ ಅವಾಗ. ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂದರೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಕನ್ವಿಕ್ಷನ್ ಇನ್ ಅಫೆನ್ಸಸ್ ಅಂತ. ಅಂದರೆ ಇವಾಗ ನಿನ್ನೆವರೆಗೂ ಜುಲೈ 1 IPC ಕಾನೂನಿತ್ತು. ಓಕೆ, ಜುಲೈ 1 ಭಾರತೀಯ ನ್ಯಾಯ ಸಂಹಿತೆ ಬಂದಿದೆ. ಅದರಲ್ಲಿ ಯಾವುದೋ ಹೊಸ ಸೆಕ್ಷನ್ಗಳು ಆ್ಯಡ್ ಆಗಿರುತ್ತೆ, ಏನೋ ಒಂದು ಪನಿಷ್ಮೆಂಟ್ ಜಾಸ್ತಿ ಆಗಿರುತ್ತೆ ಅಂದ್ಕೊಳ್ಳಿ. ಓಕೆ, ಸಪೋಸ್ ಯು ಸೇ ಪನಿಷ್ಮೆಂಟ್ ಫಾರ್ ಥೆಫ್ಟ್ ವಾಸ್ 1 month, punishment for theft becomes 2 months. Okay, but ಈ ಹೊಸ ಕಾನೂನು ಜುಲೈ 1 ಬಂದಿರೋ ಕಾನೂನಲ್ಲಿ ಪನಿಷ್ಮೆಂಟ್ ಫಾರ್ ಥೆಫ್ಟ್ ಡನ್ ಇನ್ January 23, 24 ಅಂತ ಬರೆಯೋಕ್ಕಾಗಲ್ಲ. ಆ ಥರ ಏನಾದ್ರು ಕಾನೂನು ಮಾಡಿದ್ರೆ ಇವತ್ತಿಂದ ಜಾರಿಗೆ ಬರೋ ಕಾನೂನಲ್ಲಿ ನಿನ್ನೆ ಮಾಡಿದ ಅಫೆನ್ಸ್ಗೂ 2 ತಿಂಗಳು ಪನಿಷ್ಮೆಂಟ್ ಅಂತ ಬರೆದ್ರೆ, ಬಟ್ ನಿನ್ನೆ ಮಾಡಿದ ಅಫೆನ್ಸ್ ಇದ್ದಾಗ, ನೀವು ಅಫೆನ್ಸ್ ಮಾಡಿದಾಗ ಹಳೆ ಕಾನೂನಲ್ಲಿ 1 ತಿಂಗಳಿತ್ತು ಅಫೆನ್ಸು ಪನಿಷ್ಮೆಂಟು. ಬಟ್ ಈ ಹೊಸ ಕಾನೂನಲ್ಲಿ 2 ತಿಂಗಳು ಮಾಡಿದ್ದಾರೆ. ಬಟ್ ಆ 2 ತಿಂಗಳು ಯಾವಾಗ ಜಾರಿಗೆ ಬರುತ್ತೆ ಅಂದರೆ ಫ್ರಮ್ January 24 ಅಂದರೆ ತಪ್ಪಾಗುತ್ತೆ. ಯಾಕೆಂದರೆ ಇವತ್ತು ಕಾನೂನು ನೀವು ತಂದು ನಿನ್ನೆಯಿಂದ ಇದು ಜಾರಿಗೆ ಬರುತ್ತೆ ಅಂದರೆ ಅವನು ಒಂದ್ಸತಿ 1 ತಿಂಗ್ಳಿಗೆ ಹೋದ ಅವ್ನು ತಿರ್ಗಾ 1 ತಿಂಗಳು ಒಳಗೋಬೇಕಾಗತ್ತೆ ಅವನು. ಓಕೆ, ದಟ್ ಮೀನ್ಸ್ ಡಬಲ್ jeopardy. ದಿಸ್ ಇಸ್ ವಾಟ್ ಹ್ಯಾಪನ್ಸ್, ಡಬಲ್ ಡಾಕ್ಟ್ರಿನ್ ಆಫ್ ಡಬಲ್. ನೋ ಮ್ಯಾನ್ ಕ್ಯಾನ್ ಬಿ ಫನಿಶ್ಡ್ ಟ್ವೈಸ್ ಫಾರ್ ದ ಸೇಮ್ ಅಫೆನ್ಸ್. ಓಕೆ, ಸೊ ದಟ್ ಇಸ್ ದಿ ಕಾನ್ಸೆಪ್ಟ್. ಇಲ್ಲಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂದರೆ ಇದನ್ನ ಎತ್ತು ಇಲ್ಲ ಹಾಕೊಳ್ಳಿ, ಇಲ್ಲಿ ಎಕ್ಸ್, ಇಲ್ಲಿ ಈ ಎಕ್ಸ್ನ ಇಲ್ಲ ಹಾಕಿ, ಎಕ್ಸ್ ಫ್ಯಾಕ್ಟ್ ಅಂದರೆ ನಿನ್ನೆ ನಡೆದಿದ್ದ ಘಟನೆ, ಈ ಪೋಸ್ಟ್ನ ಇಲ್ಲ ಹಾಕೊಳ್ಳಿ, ಪೋಸ್ಟ್ ಲಾ.
ಅಂದರೆ ನಿನ್ನೆ ನಡೆದಿದ್ದ ಘಟನೆಗೆ ಪೋಸ್ಟ್ ಡೇಟೆಡ್ ಲಾನ ಅಪ್ಲೈ ಮಾಡೋಕ್ಕಾಗಲ್ಲ. ನಾಳೆ ಮಾಡೋ ಕಾನೂನನ್ನ ನಾಳೆಯಿಂದ ಮಾಡಿದ ಅಪರಾಧಗಳಿಗೆ ಮಾತ್ರ ಅನ್ವಯಿಸುತ್ತೆ, ನಿನ್ನೆ ಮಾಡಿರೋ ಅಪರಾಧಕ್ಕೆ ಇದನ್ನು ಅನ್ವಯಿಸೋಕ್ಕಾಗಲ್ಲ ಅನ್ನೋದಕ್ಕೆ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಲಾ. ಆ ಥರ ಕಾನೂನು ಜಾರಿಗೆ ಬಂದರೆ ನಿಮಗೆ ಫಂಡಮೆಂಟಲ್ ರೈಟ್ ಇದೆ ಟು ಪ್ರೊಟೆಕ್ಟ್ ಇಟ್ ಯುವರ್ ಸೆಲ್ಫ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಆ್ಯಂಡ್ ಚಾಲೆಂಜ್ ದ ಲಾ ದಟ್ ವಿಲ್ ಬಿ ಸ್ಟ್ರಕ್ ಡೌನ್ ಅಂತ. ಓಕೆ, ಬಿಕಾಸ್ ಇಟ್ಸ್ ವೈಲೇಟಿಂಗ್ ದಿ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 13 ಆಲ್ಸೋ as well as under this article also. So doctrine of double jeopardy is read with this. ಅಂದರೆ ಒಂದು ಅಪರಾಧಕ್ಕೆ 2 ಸತಿ ಪನಿಷ್ಮೆಂಟ್ ಆಗಬಾರ್ದು. ನೋ ಮ್ಯಾನ್ ಕ್ಯಾನ್ ಬಿ ಪನಿಷ್ಡ್ ಟ್ವೈಸ್ ಫಾರ್ ದ ಸೇಮ್ ಅಫೆನ್ಸ್ ಅನ್ನೋಕ್ಕೆ. ಇದು ಸೆಲ್ಫ್ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್. ಯಾರೋ ಕೊಲೆ ಮಾಡ್ತಾರೆ, ಪಿಕ್ಚರಲ್ಲಿ ತೋರಿಸೋದಿದೆ, ತಂದೆ ಕೊಲೆ ಮಾಡ್ತಾರೆ, ತಾಯಿ ಚಾಕು ಎತ್ಕೊಂಡು ನಾನು ಮಾಡಿದೆ ಅಂತ ಹೇಳೋದು. ಯು ಆರ್ ಇನ್ಕ್ರಿಮಿನೇಟಿಂಗ್ ಯುವರ್ ಸೆಲ್ಫ್ ಬೈ ಟೆಲಿಂಗ್ ದಟ್ ಯು ಕಮಿಟೆಡ್ ದ ಕ್ರೈಮ್ ವಿಚ್ ಯು ಹ್ಯಾವ್ ಆ್ಯಕ್ಚುಲಿ ನಾಟ್ ಡನ್. ಪಿಕ್ಚರಲ್ಲಿ ತೋರಿಸೋದು ಅದೇನೆ. ಸೊ ದಿಸ್ ಸೆಲ್ಫ್ ಇನ್ಕ್ರಿಮಿನೇಟಿಂಗ್ ಎವಿಡೆನ್ಸ್ ಯು ಆರ್ ಪ್ರಾಹಿಬಿಟೆಡ್. ಅದು ಕೊಟ್ಟರೆ ಇಟ್ಸ್ ರಾಂಗ್, you are violating the law by misleading the court. So this is also prohibited by giving self. ಅಲ್ಲ, ಬೇರೆಯವ್ರು ಯಾರೋ ಫೋರ್ಸ್ ಮಾಡಿ ನಿಮ್ಮನ್ನ ನೀವು ಮಾಡಿದೆ ಅಂತ ಒಪ್ಕೊ ಅಂತ ಹೇಳ್ತಾರಲ್ಲ, ಅದು ತಪ್ಪಾಗುತ್ತೆ. ದಟ್ ಈಸ್ ಆಲ್ಸೋ ಪ್ರಾಹಿಬಿಟೆಡ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಎಮರ್ಜೆನ್ಸಿ ಬಂತಲ್ಲ, ಎಮರ್ಜೆನ್ಸಿಯಲ್ಲಿ ಇದೊಂದು ರೈಟ್ ಬಿಟ್ಟು ಇನ್ನೆಲ್ಲ ಫಂಡಮೆಂಟಲ್ ರೈಟ್ ಸಸ್ಪೆಂಡ್ ಆಗೋಗಿತ್ತು. 1975 ಎಮರ್ಜೆನ್ಸಿಯಲ್ಲಿ ದಿಸ್ ರೈಟ್ ವಾಸ್ ಕೆನಾಟ್ ಬಿ ಸಸ್ಪೆಂಡೆಡ್. ರೈಟ್ ಟು ಲೈಫ್ ಸಸ್ಪೆಂಡ್ ಮಾಡಿದ್ರೆ ಸತ್ತೋಯ್ತೀರಾ ಅಂತ ಅರ್ಥ, ಉಸಿರಾಡಬೇಡಿ ಅಂತ ಅರ್ಥ. So you can't suspend this at any cost. This is a human right, born with you. That right comes with you, dies with you. ನೀವು ಸತ್ತಾಗೆ ಸಾಯೋದು ಆ ರೈಟು. So that is a natural human right. Protection of life, right to life is there with you. You attempt to commit suicide is punishable. If the beauty of suicide law andre, if you are successful in your attempt to commit suicide, you escape the law. If you fail in your attempt to commit suicide, you get stuck with the law anta. Okay, so it's punishable under the law. So that is why right to life and personal liberty, this can never be suspended even in a national emergency also. Okay, this you have to have. So phone tapping is your right to privacy. Nobody can and unauthorizedly do phone tapping because that is violating your privacy under the right to life and personal liberty. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಮುಂದೆ ಏನೇ ಮಾತಾಡಿದ್ರು ಬೇರೆಯವ್ರ ಹತ್ರ ಶೇರ್ ಮಾಡಬೇಕು ಅಂತಿಲ್ಲ. ಪ್ರಿವಿಲೇಜ್ ಕಮ್ಯುನಿಕೇಷನ್ ಅಂಡರ್ ಎವಿಡೆನ್ಸ್ ಆ್ಯಕ್ಟ್ ಅಂತ ಇದೆ. ಸೊ ಯು ಆರ್ ಪ್ರಿವಿಲೇಜ್ ಟು ನೋ ಬಿಟ್ವೀನ್ ಯುವರ್ ಸೆಲ್ಫ್ ಓನ್ಲಿ ಅಂತ. ಸೊ ರೈಟ್ ಟು ಲೈಫಲ್ಲಿ ರೈಟ್ ಟು ಡೈ ಇಸ್ ಅ ಫಂಡಮೆಂಟಲ್ ರೈಟಾ ಅಂತ ಪ್ರಶ್ನೆ ಬಂತು ಇನ್ ಅರುಣಾ ಶಾನ್ಬಾಗ್ಸ್ ಕೇಸ್. 10 ಫೇಮಸ್ ಜಜ್ಮೆಂಟ್ಸ್ ವಿಚ್ ಚೇಂಜ್ ದ ಫೇಸ್ ಆಫ್ ದ ನೇಷನ್ ಅಂತ ಒಂದು ಬುಕ್ ಇದೆ. ಓಕೆ, ಬೈ ಜಿಯಾ ಮೋಡಿ. ಓಕೆ, ಆ ಪುಸ್ತಕ ತೊಗೊಂಡು ನೋಡಿ, 10 ಜಜ್ಮೆಂಟ್ಸ್ಗಳು, ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಆ್ಯಂಡ್ ಅದರಲ್ಲಿ ಇದು ಅರುಣಾ ಶಾನ್ಬಾಗ್ ಕೇಸು ಇದೆ. ಅರುಣಾ ಶಾನ್ಬಾಗ್ ಒಬ್ಬರು ನರ್ಸು, ಅವ್ರ ಮೇಲೆ ಲೈಂಗಿಕ ಅತ್ಯಾಚಾರ, ಅವ್ರ ಸ್ವಂತ ಅದೇ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋ ವಾರ್ಡ್ ಬಾಯ್ ಲೈಂಗಿಕ ಅತ್ಯಾಚಾರ ಮಾಡ್ತಾನೆ. ಶಿ ಲೂಸಸ್ ಮೆಂಟಲ್ ಬ್ಯಾಲೆನ್ಸ್. ಶಿ ಈಸ್ ನೆವರ್ ಆಫ್ಟರ್ವರ್ಡ್ಸ್ ರಿಕವರ್ಡ್. ಶಿ ವಾಸ್ ಆಲ್ವೇಸ್ ಸ್ಲೀಪಿಂಗ್ ಆನ್ ದ ಬೆಡ್. ಓಕೆ, ಅವಳಿಗೆ ಟ್ರೀಟ್ ಮಾಡಿ ಬದುಕಿಸಿಟ್ಕೊಂಡಿದ್ರು ಹಾಸ್ಪಿಟಲ್ನವರು. ಎಲ್ಲ ಎಂಪ್ಲಾಯೀಸ್ ದುಡ್ಡು ಕೊಟ್ಟು ಅವ್ರಿಗೆ ಅವ್ರನ್ನ ಬದುಕಿಸಿಟ್ಕೊಂಡಿದ್ರು. ದಿನನಿತ್ಯದ ಅವ್ರದ್ದೆಲ್ಲ ಖರ್ಚು ಅವರೇ ನೋಡ್ಕೊಳ್ಳೋರು. One journalist who happened to be the friend of this Aruna Shanbag once upon a time or something like that, she went to Supreme Court of India asking for right to die for Aruna Shanbag because she is sleeping, she is only smiling when food plate is brought in front of her, she doesn't speak, she has no quality of life, vegetable state alli malgidare, avrige right to die kodi, daya marana kodi, right to mercy killing, daya marana kodi anta Supreme Court directly. Fundamental rights you can go to Supreme Court directly. You don't need to go to High Court. To protect your fundamental right, you can go to National Anthem case, Kerala High Court ಹೋದ್ರು, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಇಲ್ಲಿ ನೀವು ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದಿತ್ತು ಆ ಕೇಸಲ್ಲಿ. ಓಕೆ, ಸೊ ಇವಾಗ ಸುಪ್ರೀಂ ಕೋರ್ಟ್ ಕೆಲವು ಸತಿ ನೋ ಯು ಎಕ್ಸಾಸ್ಟ್ ದಿ ಪ್ರಾವಿಷನ್ ಇನ್ ದಿ ಹೈ ಕೋರ್ಟ್ ದೆನ್ ಕಮ್ ಟು ಮೀ ಅಂತ ವಾಪಸ್ ಆಗ್ತಾರೆ. ಈಗ ದರ್ಶನ್ ಕೇಸಲ್ಲಿ ನೀವು ಅಲ್ಲಿ ಕೆಳಗಡೆ ಕೋರ್ಟ್ಗೆ ಹೋಗಿ ಯಾಕೆ ಇಲ್ಲಿ ಬಂದ್ರಿ ಡೈರೆಕ್ಟು ಅಂತ ಮನೆ ಊಟ ಕೇಳಿದ್ದಕ್ಕೆ ದೇ ಸೆಂಟ್ ಇಟ್ ಬ್ಯಾಕ್ ದರ್. ಓಕೆ, ಓಕೆ, ಸೊ ದಿಸ್ ಇಸ್ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ. ಅಲ್ಲಿ ಈ ಕೇಸಲ್ಲಿ ಅರುಣಾ ಶಾನ್ಬಾಗ್ ಪರವಾಗಿ ಅರುಣಾ ಶಾನ್ಬಾಗ್ ಡಿಡ್ ನಾಟ್ ಗೋ ಟು ಕೋರ್ಟ್. ಎನಿಬಡಿ ಕ್ಯಾನ್ ಗೋ. ಆ ಚಿಲ್ಡ್ರನ್ ಕೇಸಲ್ಲಿ ಮೈನರ್ ಚಿಲ್ಡ್ರನ್ನು ತಂದೆ ಹೋದ್ರು ಕೋರ್ಟ್ಗೆ ರೆಪ್ರೆಸೆಂಟಿಂಗ್ ದ ಚಿಲ್ಡ್ರನ್ ಆಸ್ ಗಾರ್ಡಿಯನ್. ಓಕೆ, ಸೊ ದೇ ರೆಪ್ರೆಸೆಂಟೆಡ್ ಬೈ ದರ್ ಗಾರ್ಡಿಯನ್ ನ್ಯಾಚುರಲ್. ಇದರಲ್ಲಿ ಅರುಣಾ ಶಾನ್ಬಾಗ್ ಪರವಾಗಿ ದಟ್ ಜರ್ನಲಿಸ್ಟ್ ವೆಂಟ್ ಟು ಕೋರ್ಟ್ and that's how there in that court in that judgment the court said we can't give you right to die. Okay, we'll give you partial euthanasia. Euthanasia andre mercy killing anta. Okay, that's a technical word. Partial euthanasia, stop treating her, she will die a natural death anta after some days. She died on that landmark judgment came on International Women's Day in 2011 ansutte. So that was partial euthanasia. ಆ ಜಜ್ಮೆಂಟ್ ಇಟ್ಕೊಂಡು ಕರಿಬಸಮ್ಮ ಅಂತ ಒಬ್ಬರು ದಾವಣಗೆರೆಯಲ್ಲೋ ಎಲ್ಲೋ ಇದ್ದಾರೆ.
ಅವರು ಓಲ್ಡ್ ಏಜ್ ಹೋಮಲ್ಲಿದ್ದಾರೆ. ಶಿ ಆಲ್ಸೋ ಕ್ಲೇಮ್ ದಿಸ್ ರೈಟ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ. ದೇ ರಿಜೆಕ್ಟೆಡ್ ಯುವರ್ ವಾಕಿಂಗ್, ಯುವರ್ ಟಾಕಿಂಗ್, ಯು ಆರ್ ಏಬಲ್ ಟು ಸಿಟ್ ಆ್ಯಂಡ್ ಸ್ಟ್ಯಾಂಡ್ ಆ್ಯಂಡ್ ಡೂ ಯುವರ್ ಜಾಬ್ಸ್. ವೈ ಡು ಯು ನೀಡ್ ಮರ್ಸಿ ಕಿಲ್ಲಿಂಗ್ ಅಂತ ದೇ ರಿಜೆಕ್ಟ್ ಮಾಡಿದ್ದಾರೆ. ಓಕೆ, ಯು ಕ್ಯಾನ್ ಗೂಗಲ್, ಯು ವಿಲ್ ಗೆಟ್ ಟು ನೋ ದೀಸ್ ಜಡ್ಜ್ಮೆಂಟ್ಸ್ ಅಂತ. ಸೊ ದಿಸ್ ಇಸ್ ರೈಟ್ ಟು ಲೈಫ್. ಇಫ್ ಇನ್ ದಿಸ್ ಸಿ ಆಲ್ ದೀಸ್ ಸೆಕ್ಷುವಲ್ ಹರಾಸ್ಮೆಂಟ್, ಆಲ್ ದೀಸ್ ಥಿಂಗ್ಸ್ ಆರ್ ವೈಲೇಟಿವ್ ಆಫ್ ದಿಸ್ ಆರ್ಟಿಕಲ್ 21 ಆಲ್ಸೋ. ಬಾಡಿಲಿ ಇಂಟೆಗ್ರಿಟಿ ಆಫ್ ವಿಮೆನ್, ಪ್ರೈವಸಿ, ಬಾಡಿಲಿ ಇಂಟೆಗ್ರಿಟಿ ಆಫ್ ವಿಮೆನ್ ಇಸ್ ಆಲ್ಸೋ ಪ್ರೊಟೆಕ್ಟೆಡ್ ಅಂಡರ್ ಪರ್ಸನಲ್ ಲಿಬರ್ಟಿ ಅಂತ. ಸೊ ಹಂಗಾಗಿ ಪ್ರತ್ಯೇಕ ಕಾನೂನುಗಳು ಬಂದಿರೋದು. ಸೊ ದಿಸ್ ಇಸ್ ಆರ್ಟಿಕಲ್ 21A ವಾಸ್ ಆ್ಯಡೆಡ್ ಇನ್ 2010 ಆ್ಯಂಡ್ when as right to free and compulsory education. ಇಲ್ಲಿ ರೈಟ್ ಆ್ಯಡ್ ಮಾಡಿದ್ರೆ ಸಾಲಲ್ಲ. ಸಿ 2002 ಅಲ್ಲಿ ರೈಟ್ ಆ್ಯಡ್ ಆಗಿದ್ದು, 2002 ಅಲ್ಲಿ ರೈಟ್ ಆ್ಯಡ್ ಆಯಿತು. ಬಟ್ ಈ ಕಾನೂನು, ಈ ಆ್ಯಕ್ಟ್ ಬಂದಿದ್ದು 2010 ನೋಡಿ. ಮೂಲಭೂತ ಹಕ್ಕಾಗಿ ಇದು 2002ರಲ್ಲಿ ಅಳವಡಿಸಿದ್ರು. ಬಟ್ ಇದಕ್ಕೆ ಇಲ್ಲಿ ಹಕ್ಕಾಗಿ ಮಾಡಿದ್ರೆ ಸಾಲಲ್ಲ, ಕಾನೂನು ಬರಬೇಕು. ಅದಕ್ಕೆ ಕಾನೂನು ಆಗಿದ್ದು ಯಾವಾಗ ನೋಡಿ, ರೈಟ್ ಟು ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಹ್ಯಾಪನ್ಡ್ ಇನ್ 2010. ಓಕೆ, ಕಾನೂನು ಆದ್ರೂ ಆಗಲ್ಲ, ಕಾನೂನು ಜಾರಿಗೆ ಬರೋದು ಇಂಪಾರ್ಟೆಂಟ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 86ಅಲ್ಲಿ ಆಯಿತು. ಫಸ್ಟ್ ಕನ್ಸ್ಯೂಮರ್ ಫೋರಮ್ ಇನ್ ಬ್ಯಾಂಗ್ಳೂರ್ ವಾಸ್ ಡನ್ ಇನ್ 91, 5 ವರ್ಷ. ಯಾಕೆ ನಾನು ಆ ಮೂವ್ಮೆಂಟ್, ಆ್ಯಕ್ಟ್ ಆಗೋ ಮೂವ್ಮೆಂಟಲ್ಲಿ ನಾನು ಲಾಸ್ಟ್ ಸ್ಟೂಡೆಂಟಾಗಿ ಐ ವಾಸ್ ವರ್ಕಿಂಗ್ ಇನ್ ದಟ್ ಮೂವ್ಮೆಂಟ್. ಸೊ ದಟ್ಸ್ ಹೌ ಐ ನೋ. ಸೊ 91ನಲ್ಲಿ ಫಸ್ಟ್ ಫೋರಮ್ ಆಯ್ತು, 5 ವರ್ಷ ಆ್ಯಕ್ಟ್ ಇಂಪ್ಲಿಮೆಂಟೇ ಆಗಲಿಲ್ಲ. ಓಕೆ, ಸೊ ದಟ್ಸ್ ಹೌ ಇಟ್ ಹ್ಯಾಪನ್ಸ್. ಆ್ಯಕ್ಟ್ ಆದ್ರೂ ಇಂಪ್ಲಿಮೆಂಟೇಷನ್ ಇಸ್ ಇಂಪಾರ್ಟೆಂಟ್. ವಿಲ್ ಸ್ಟಾಪ್ ಹಿಯರ್ ಫಾರ್ ದಿಸ್. ಓಕೆ, ದಿಸ್ ಅರೆಸ್ಟ್ ವಿಲ್ ಜಸ್ಟ್ ಐ ವಿಲ್ ಎಂಡ್ ದಿಸ್. ಓಕೆ, ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಪ್ಲೇಸಸ್. ಈಗ ಪ್ರಿವೆಂಟಿವ್ ಅರೆಸ್ಟ್, ನಾಳೆ ಬ್ಯಾಂಗ್ಳೂರು ಬಂದ್ ಅಂದರೆ ಹಿಂದಿನ ದಿವಸ ರೌಡಿ ಎಲಿಮೆಂಟ್ ಎಲ್ಲ ಎತ್ತಾಕೊಂಬಂದು ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಕೋತಾರೆ, ನಾಳೆ ಬಿಟ್ಟು ಕಳಿಸ್ತಾರೆ. ಓಕೆ, ಬೆಳಗ್ಗೆ ಸಾಯಂಕಾಲದವರೆಗೂ ಇಟ್ಕೋತಾರೆ. ಯಾಕಂದ್ರೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಬಂದು, ಸಾಯಂಕಾಲ 6 ಗಂಟೆಯಲ್ಲಿ ಬಂದು ಕ್ಲೋಸ್ ಆಗುತ್ತೆ, ಆಮೇಲೆ ಬಿಟ್ಟು ಕಳಿಸ್ತಾರೆ. ಪ್ರಿವೆಂಟಿವ್ ಡಿಟೆನ್ಷನ್, ಏನು ಗಲಭೆಗಳಾಗಬಾರ್ದು, ಪ್ರಿವೆಂಟಿವ್ ಡಿಟೆನ್ಷನ್. ಆರ್ಬಿಟ್ರರಿ ನೀವು ಏನೇ ಅರೆಸ್ಟ್ ಮಾಡಿದ್ರು ಯು ಶುಡ್ ಬಿ ಆರ್ಮ್ಡ್ ಆಫ್ ದಿ ಗ್ರೌಂಡ್ಸ್ ಆಫ್ ಅರೆಸ್ಟ್. ಯು ಶುಡ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಅ ಮ್ಯಾಜಿಸ್ಟ್ರೇಟ್ ವಿದಿನ್ 24 hours from the time of arrest, excluding the time of travel. Janardhan Reddy was arrested to be brought from Chenchalguda jail to Bangalore. The travel time from Chenchalguda to Bangalore is excluded for producing before the magistrate. So travel time include agalla. Ad bittu 24 hours alli you have to produce them before a magistrate. Darshan was first time produced in the night in the magistrate's residence in the Asian Games village alli. So quarters alle produce madidru, jail ಕಳಿಸಿದ್ರು. So that is why you have to, these are your rights. You have right to free legal aid under Article 39A under Directive Principle. ನಿಮಗೆ ಅಡ್ವೊಕೇಟ್ ಇಲ್ವಾ? ಇವಾಗ ಹೊಸದಾಗ ನಿನ್ನೆ ಬಜೆಟಲ್ಲೂ ಹಾಕಿದ್ದಾರೆ. ದೇ ಹ್ಯಾವ್ ಗಿವನ್ ಹ್ಯೂಜ್ ಮನಿ ಫಾರ್ ಯುವರ್ legal aid services in the country. So you can go to Legal Service Authority. I don't have advocate. Please help me with an advocate facility. They will give you an appointment. They will give an advocate. The government will pay honorarium for that particular thing. The Services Authority will take care of this. We'll stop here. We'll have a break. We will continue after that.